ಆ ಹುಡುಗಿಗೆ ನಾನು ಬರೀ ಹೇಳಿದೆ ಪೊರ್ಕೆ ತಗೊಂಡು ಸ್ವಲ್ಪ ಗೂಡ್ಸಮ್ಮ ಅಂತ ಹೇಳ್ಬಿಟ್ಟು, ಅವ್ರು ಸರಿ ಅಂತ ಹೇಳ್ಬಿಟ್ಟು ಗೂಡ್ಸಿಲ್ಲ ಏನೂ ಇಲ್ಲ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೇ ಹೋಗ್ಬಿಟ್ಟಿದ್ರು. ಒಂದಿನ ರಾತ್ರಿ ಏನಾಯ್ತು ಗೊತ್ತಾ, ನಾನು ರೂಮ್ ಒಳಗಡೆ ಹೋದ ತಕ್ಷಣನೇ ಕೆಲಸದಿಂದ ಹಿಂದ್ಗಡೆಯಿಂದ ಡೋರ್ ನಾಕ್ ಆಯಿತು. ಆಮೇಲೆ ನಾನು ಯಾರಪ್ಪ ಅಂತ ಹೋಗ್ಬಿಟ್ಟು ಬಾಗಿಲು ತೆಗ್ದೆ. ಅವ್ರು ಬಂದ್ಬಿಟ್ಟು ಸಡನ್ ಆಗಿ ರೋಸ್ ಕೊಟ್ಬಿಟ್ಟು ಇವ್ರ ಆ ಥರ ಅಲ್ವೇ ಅಲ್ಲ, ಕಾಲೇ ಯಾವಾಗ್ಲೂ ಮಾತಾಡ್ಬೇಕಂದ್ರೆ ಕಾಲೇ. ಡೇ ಟೈಮಲ್ಲಿ ಬಹಳ ಕಡಿಮೆನೆ ಕಾಲ್ ಮಾಡ್ತಾ ಇದ್ದಿದ್ದು, ರಾತ್ರಿ ಹೊತ್ತು ತುಂಬಾ ಮಾತಾಡೋದಕ್ಕೆ ಕಾಲ್ ಮಾಡ್ತಾ ಇದ್ರು. ಇವರು ಯಾವಾಗ್ಲೂ ನನ್ನ ಪ್ರಪೋಸ್ ಮಾಡಿಲ್ಲ, ನಾನು ಇವ್ರನ್ನ ಯಾವಾಗ್ಲೂ ಪ್ರಪೋಸ್ ಮಾಡಿಲ್ಲ. ಬಟ್ सो मैं 6 इयर्स के कमिटेड रिलेशनशिप में था. मेरा ऐसा कोई भी इंटेंशन नहीं था कि मैं भारती को किसी भी रूप में धोखा दूं, क्योंकि मैं ऑलरेडी एक रिलेशन में चल रहा था. अच्छी बात इनके अंदर जो लगी थी, जो मेरा इनकी तरफ अट्रैक्शन था, वो था ये केयरिंग थी. ಏನಿದ್ರು ಮುಖದ ಮೇಲೂ ಹೊಡೆದಂಗೆ ಹೇಳ್ಬಿಡ್ತೀನಿ. ಸೊ ಅದೊಂದು ಪರ್ಸನಾಲಿಟಿ ನಂದು ತುಂಬಾ ಡ್ರಾಬ್ಯಾಕೆ ಅಂತಾನೆ ಹೇಳ್ಬೋದು. ಅವ್ರು ಇನ್ಸ್ಟೋರಲ್ಲೇ ಇದ್ಕೊಂಡು ಏನೇನೋ ಮಾಡ್ತಾ ಇದ್ರು, ಅದೆಲ್ಲ ಬೇರೆ ವಿಷಯ ಬಿಡಿ. ಕಂಪ್ಲೇಂಟ್ ಶುರು ಆಯ್ತು, ನಿಂದು ಸ್ಟೋರ್ ಪರ್ಫಾರ್ಮೆನ್ಸ್ ಲೋ ಆಗ್ಬಿಟ್ಟಿದೆ, ನೀನ್ ಭಾರತಿನ ಮೀಟ್ ಆಗ್ತಾ ಇದೀಯ ಅಲ್ಲಿ ಹೋಗ್ಬಿಟ್ಟು, ಎಲ್ಲರನ್ನು ಮನೆ ಮಾಡ್ಕೊಂಡು ಒಂದೇ ಇದ್ರಲ್ಲಿ ಇರೋಣ ಅಂತ ಹೇಳ್ಬಿಟ್ಟು. ನನ್ಗೆ ಅವಾಗ ಇವ್ರ ಮೇಲೆ ಅಷ್ಟು ಡೌಟು ಅದೆಲ್ಲ ಏನು ಇರ್ತಾ ಇರ್ಲಿಲ್ಲ. ಸೊ ಅವಾಗ ನನ್ನ ಮೈಂಡಲ್ಲಿನೂ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು, ಏನೋ ಒಂಥರ ತಪ್ಪು ಮಾಡ್ತಾ ಇದ್ವೇನೋ ಅಂತ ಭಯನೂ ಸಹ ಆಗ್ತಾ ಇತ್ತು. ಒಬ್ಬ ತಮ್ಮ ಇರೋದು, ಸೊ ಅವ್ನಿಗೇನಾದ್ರು ಸ್ವಲ್ಪ ಚಿಕ್ಕ ಪುಟ್ಟದಾದ್ರೆ ನನಗಂತೂ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ನನ್ನ ತಮ್ಮ ಅದೆಷ್ಟ ನನಗೆ. ಅವನಿಂದ ಓಡ್ತಾ ಇದ್ದೀನಿ, ಶಿವು ಹೋಗ್ಬೇಡ ಕಣೋ ಅಂತ ಹೇಳ್ಬಿಟ್ಟು ತುಂಬ ಎಮೋಷ್ನಲ್ ಆಗ್ಬಿಟ್ಟು ಆವಾಗ ಇವ್ರನ್ನ ಇಟ್ಕೊಂಡು ನಾನು ಮುಗಿದಿ ನೋಡಿ, ಏನಕ್ಕೆ ನೀನು ನನ್ನ ತಮ್ಮನಿಗೆಲ್ಲ ಹಂಗೆ ಅಂತ ಹೇಳಿದ್ದು. ಸೊ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಪ್ರೀವಿಯಸ್ ವ್ಲಾಗಲ್ಲಿ ನಿಮಗೆ ಹೇಳ್ದಂಗೆ ಈ ಸಂಡೇ ನಿಮ್ಮ ಜೊತೆ ನಾನು ನಮ್ಮ ಲವ್ ಸ್ಟೋರಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿನೇ ಇವತ್ತು ನಾವು ನಮ್ಮ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಿ ನಮ್ಮ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಸತ್ ಶ್ರೀ ಅಕಾಲ್, ಗುಡ್ ಆಫ್ಟರ್ನೂನ್. ಸೊ ಇವತ್ತು ನಮ್ಮ ಯಜಮಾನ್ರು ನನ್ನ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಆ್ಯಕ್ಚುಲಿ ತುಂಬ ಬ್ಯುಸಿಯಾಗಿರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ. ಒಂದು ವಾರದಿಂದ ನಾವು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ತುಂಬಾನೇ ಯೋಚನೆ ಮಾಡಿಬಿಟ್ಟಿದ್ದೀವಿ. ಬಹಳಷ್ಟು ಸಬ್ಸ್ಕ್ರೈಬರ್ಸು ನಮ್ಮ ಬಗ್ಗೆ ತಿಳ್ಕೊಬೇಕಂತ ಆಸೆ ಪಟ್ಟಿದ್ರು. ಸೊ ಅವ್ರಿಗೋಸ್ಕರ ಇವತ್ತು ನಮ್ಮ ಯಜಮಾನ್ರನ್ನ ನನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಲವ್ ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ನಮ್ಮ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಸರಿನಾ? ಇವ್ರು ಸ್ವಲ್ಪ ಮಟ್ಟಿಗೆ ನಮ್ಮ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾರೆ, ಬಟ್ ಹಿಂದಿಯಲ್ಲಿ ಮಾತಾಡ್ತಾರೆ. ಅದನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಹಳಷ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಿಂದಿನೂ ಸಹ ಅರ್ಥ ಆಗುತ್ತೆ, ಬಟ್ ಒಬ್ಬೊಬ್ರಿಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ನಾನು ಕನ್ನಡದಲ್ಲಿನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಪ್ಪ. सो मैं स्टार्ट करूंगा हिंदी के अंदर, और ये है बैठी मेरी ट्रांसलेटर जो कन्नड़ा में ट्रांसलेट करेगी. और मैं क्या बताऊं, हमारी लव स्टोरी एक बहुत बड़ी और बहुत अच्छी लव स्टोरी है. और शायद किसी ने हमें कहा था इस बात पे कि ये एक 2 स्टेट लव स्टोरी है. yes. जो 2 स्टेट मूवी आई थी, एंड ऑफ कोर्स वो साउथ की लड़की थी और वो एक पंजाबी मुंडा था. तो तुम स्टार्ट करो, मैं थोड़ा सा हेजिटेट कर रहा हूँ. जैसे जैसे आप स्लोली करोगे फिर वैसे वैसे मैं शुरू कर दूंगा. ಓಕೆ. ನಮ್ಮ ಯಜಮಾನ್ ಹೇಳ್ದಂಗೆ ನಮ್ದು 2 ಸ್ಟೇಟ್ಸ್ ಲವ್ ಮ್ಯಾರೇಜ್ ಅಂತ ಒಬ್ರು ಹೇಳಿದ್ರು ನಮಗೆ. 2 ಸ್ಟೇಟ್ಸ್ ಮೂವಿಯಲ್ಲಿ ಹುಡುಗ ಬಂದ್ಬಿಟ್ಟು ಪಂಜಾಬಿ ಆಗಿರ್ತಾನೆ, ಹುಡುಗಿ ಬಂದ್ಬಿಟ್ಟು ಸೌತ್ ಇಂಡಿಯನ್ ಆಗಿರ್ತಾರೆ. ಸೊ ಅದರಲ್ಲಿನೂ ಸ್ವಲ್ಪ ಸ್ಟೋರಿ ಅದರಲ್ಲಿರೋ ಸ್ಟೋರಿನೂ ನಮ್ಮ ಸ್ಟೋರಿನೂ ಸ್ವಲ್ಪ ಒಂದೇ ಅಂತ ನಮಗೆ ಅನಿಸುತ್ತೆ. ಸೊ ಅದನ್ನೇ ನಮ್ಮ ಯಜಮಾನ್ ಇವಾಗ ಹಿಂದಿಯಲ್ಲಿ ಹೇಳಿದ್ದು. ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ಯಾವಾಗ ನಾನು ನಮ್ಮ ಯಜಮಾನ್ರನ್ನ ಮೀಟ್ ಮಾಡಿದೆ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಒಂದು ಬ್ಲಾಗಲ್ಲಿ ಸ್ವಲ್ಪ ಮಟ್ಟಿಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಬಟ್ ಈ ಒಂದು ಲವ್ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ಎಲ್ಲನೂ ಹೇಳ್ತೀನಿ, ಓಕೆನಾ? ಮೊದಲ ಬಾರಿಗೆ ನಾನು ನಮ್ಮ ಯಜಮಾನ್ರನ್ನ ಮೀಟ್ ಮಾಡಿದ್ದು 2007 ಎಂಡಲ್ಲಿ, ಡಿಸೆಂಬರ್ ಮಂತಲ್ಲಿ. ನಾನು ಕೆಲಸದ ಮೇಲೆ ಗುರ್ಗಾವ್ಗೆ ಹೋಗಿದ್ದೆ. ಸೊ ಅಲ್ಲಿ ಬಂದ್ಬಿಟ್ಟು ಇವರು ಸ್ಟೋರ್ ಮ್ಯಾನೇಜರ್ ಆಗಿದ್ದರು, ನಾನು ಆ್ಯಸ್ ಎ ಟ್ರೈನಿ ಮ್ಯಾನೇಜರ್ ಆಗಿ ಹೋಗಿದ್ದೆ. ಸೊ ಫಸ್ಟ್ ಟೈಮ್ ಅವಾಗ ಪ್ರೊಫೆಷ್ನಲಿ ಮೀಟ್ ಮಾಡಿದ್ವಿ. ಇನಿಷಿಯಲಿ ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ಮಾತಾಡ್ತಾ ಇದ್ವಿ, ಕೆಲಸನೂ ಮಾಡ್ಕೊತಾ ಇದ್ವಿ. ಇವ್ರದೇ ಡಿಫ್ರೆಂಟ್ ಪರ್ಸ್ನಾಲಿಟಿ ಆಗಿತ್ತು, ನನ್ನದೇ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಆಗಿತ್ತು. ನನಗೆ ಫಸ್ಟ್ ಟೈಮ್ ಪ್ರಾಜೆಕ್ಟ್ ಸಿಕ್ಕಿತ್ತು ಕಂಪ್ನಿಯಿಂದ, ಒಂದು ಸ್ಟೋರ್ನ ಮರ್ಚೆಂಡೈಸ್ ಮಾಡಿಬಿಟ್ಟು ಸೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಹೋಗಿದ್ದು. ಸೊ ನನ್ನ ಲೈಫಲ್ಲಿ ಅದು ಫಸ್ಟ್ ಟೈಮ್ ಪ್ರಾಜೆಕ್ಟ್ ಆಗಿತ್ತು. ಇವ್ರ ಸ್ಟೋರ್ನ ನಾನು ಸೆಟ್ ಮಾಡಿಬಿಟ್ಟು ಇವ್ರಿಗೆಲ್ಲನೂ ಬೇಸಿಕ್ ಟ್ರೈನಿಂಗ್ ಕೊಡೋದಕ್ಕೆ ಹೋಗಿದ್ದೆ. ಪ್ರೊಫೆಷ್ನಲಿ ಮೀಟ್ ಮಾಡಿದ್ವಿ, ಚೆನ್ನಾಗಿ ಮಾತಾಡ್ತಾ ಇದ್ವಿ, ಕೆಲಸದ ಬಗ್ಗೆನೇ ಎಲ್ಲನೂ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಇವ್ರು ಬಂದ್ಬಿಟ್ಟು ಇನಿಷಿಯಲಿ ಪರ್ಸ್ನಲಿ ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಯಾಕಂದರೆ ಇವ್ರು ತುಂಬ ಕೂಲ್ ಮೈಂಡೆಡು, ತುಂಬ ಸೀರಿಯಸ್ ಆಗೆಲ್ಲನೂ ಕೆಲಸ ಮಾಡ್ತಾ ಇರಲಿಲ್ಲ. ಅವಾಗವಾಗ ಬ್ರೇಕ್ಸ್ ತಗೊಳ್ಳೋದು, ಮತ್ತು ಇವ್ರ ಟೀಮ್ ಮೆಂಬರ್ ಜೊತೆನೂ ಆಚೆ ಕಡೆ ಹೋಗೋದು ಹಂಗೆಲ್ಲ ಮಾಡ್ತಾ ಇದ್ರು. ಸೊ ಇವ್ರ ಬಗ್ಗೆ ನಾನು ಫಸ್ಟ್ ಟೈಮ್ ಮ್ಯಾಮ್ಗೆ ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದೆ. मेरे लिए भी एक बहुत बड़ी रिस्पॉन्सिबिलिटी थी एज ए स्टोर मैनेजर. फर्स्ट टाइम मैंने एक कंपनी में ज्वाइन किया जो जिसमें ये एज ए
ट्रेनी मैनेजर है ना आए थे। तो अब कूल तो मैं हुई, और कूल माइंड हम हमेशा रहते हैं, बहुत ज्यादा cool हो। बट विद द रिस्पॉन्सिबिलिटी ऑफ अ स्टोर मैनेजर मैं अपनी वहाँ निभा रहा था। बट जब मैडम ने एंट्री मारी और पता चला एक बैंगलोर से ट्रेनी मैनेजर आ रही है, तो मुझे ऐसा कुछ नहीं लगा कि मुझे डरना चाहिए था। बट द मोमेंट शी स्टार्टेड मतलब चीज़ों को फोर्सफुली कहना, क्योंकि प्रोडक्ट जो था वो था हैंडमेड प्रोडक्ट था, जिस प्रोडक्ट को हम डील करते थे स्टोर के अंदर। और ये ट्रेनिंग मैनेजर थी, इनका काम था ट्रेनिंग देना, बट ट्रेनिंग से ज़्यादा ये हमें ना परेशान करती थी, बहुत ज़्यादा हमें ऐसा परेशान कुछ करती नहीं थी। है। तो अब मेरे को गुस्सा आ जाता था, तो गुस्सा आने के बाद मैं स्टोर से बाहर जाता था, और बाहर जाने के बाद मैं ब्रेक लेता था। ब्रेक इट कुड बी 10 मिनट्स का, 15 मिनट्स का। फिर जब मैं वापस आता था तो ये मुझे बोलती थी आपने इतना टाइम लंबा ब्रेक क्यों लिया। तो वो छोटी छोटी चीज़ें ना मुझे बहुत डिस्टर्ब करती थी, तो हमारे आर्ग्यूमेंट्स होने लग गए थे। ಆಕ್ಚುಲಿ ಏನಾಯ್ತು ಗೊತ್ತಾ, ಇವರು ತುಂಬಾ ಕೂಲ್ ಅಂತ ಹೇಳ್ತಾ ಇದಾರಲ್ಲ, ಯಾವಾಗ್ಲೂ ಕೂಲ್ ಆಗಿರೋದಕ್ಕೆ ಸಾಧ್ಯ ಆಗಲ್ಲ. ಕೆಲ್ಸದ ಮೇಲೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಯಾಕಂದ್ರೆ ಇವ್ರು ಅಷ್ಟು ಕೂಲ್ ಆಗಿದ್ರು, ಅವ್ರ ಟೀಮ್ ಮೆಂಬರ್ಸ್ ಇವ್ರನ್ನ ಫಾಲೋ ಮಾಡ್ಬಿಟ್ಟು ಅದೇ ತರನೇ ಮಾಡ್ತಾ ಇದ್ರು. ನನಗೆ ಒಂದು ಟೈಮ್ ಪೀರಿಯಡ್ ಅಂತ ಕೊಟ್ಟಿದ್ರು. ಅಷ್ಟು ಟೈಮ್ ಪೀರಿಯಡ್ ಅಲ್ಲಿ ನಾನು ಎಲ್ಲ ಸ್ಟೋರ್ನ ಮರ್ಚೆಂಡೈಸ್ ಮಾಡಿಬಿಟ್ಟು ಇವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಬಟ್ ಇವ್ರು ಕಲಿಯೋ ವಿಧಾನದಲ್ಲಿ ಅದು ಸ್ವಲ್ಪ ಡಿಲೇನೇ ಆಗ್ತಾ ಇತ್ತು. ತುಂಬಾ ಬ್ರೇಕ್ಸ್ ತಗೊಳ್ಳೋದು, ಒಂದು ಪ್ಯಾಷನೇಟ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇರಲಿಲ್ಲ. ಸೊ ಅದು ನನಗೆ ಇಷ್ಟ ಆಗಿಲ್ಲ. ನೀವು ಫಸ್ಟ್ ಸ್ಟ್ರಿಕ್ಟ್ ಆಗಿದ್ರೆ ನಿಮ್ಮ ಟೀಮ್ ಮೆಂಬರ್ಸು ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನಾನು ಇವ್ರಿಗೆ ಹೇಳಿದ್ದು. ಇವ್ರೇನ್ ಮಾಡಿದ್ರು ಗೊತ್ತಾ, ಇವ್ರಿಗೆ ಗೊತ್ತಿರೋರ್ನೆಲ್ಲೂ ರಿಕ್ರೂಟ್ ಮಾಡಿಸಿದ್ರು, ಅವ್ರು ಸ್ಟೋರಲ್ಲಿ ಇಟ್ಕೊಂಡಿದ್ರು. ಅವ್ರು ಅಷ್ಟು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಿರ್ಲಿಲ್ಲ. ತುಂಬಾ ಇವ್ರ ತಾನೇ ಕೂಲ್ ಆಗಿ ಕ್ಯಾಶುಯಲ್ ಆಗೇ ಇದ್ರು. ಮತ್ತೆ ಅದರಲ್ಲಿ ಒಬ್ಬ ಹುಡುಗಿ ಇದ್ರು, ಇವ್ರು ರಿಕ್ರೂಟ್ ಮಾಡಿರೋರು, ಗೊತ್ತಿರೋರಂತೆ. ಸೊ ಅವಳು ಏನು ಮಾಡಿದ್ಲು ಗೊತ್ತಾ, ನಮ್ಮ ಕಂಪ್ನಿ ಪ್ರೊಸೀಜರ್ಸ್ ಬಂದ್ಬಿಟ್ಟು ನಮ್ಮ ಸ್ಟೋರಲ್ಲಿ ನಾವೇ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಾಗಿತ್ತು. ನಮಗೆ ಬೇರೆ ಯಾರು ಹೆಲ್ಪರ್ಸ್ ಇರ್ತಾ ಇರಲಿಲ್ಲ ಕ್ಲೀನಿಂಗ್ ಮಾಡೋದಕ್ಕೆ. ಗೂಡ್ಸೋದು, ಒರೆಸೋದು, ಕ್ಲೀನಿಂಗ್ ಮಾಡೋದು ಎಲ್ಲ ಕೆಲಸನೂ ನಮ್ಮದೇ ಆಗಿತ್ತು. ಆ ಹುಡುಗಿಗೆ ನಾನು ಬರೀ ಹೇಳ್ದೆ, ಪೊರ್ಕೆ ತಗೊಂಡು ಸ್ವಲ್ಪ ಗೂಡ್ಸಮ್ಮ ಅಂತ ಹೇಳ್ಬಿಟ್ಟು, ಅವ್ರು ಸರಿ ಅಂತ ಹೇಳ್ಬಿಟ್ಟು ಗೂಡ್ಸ್ ಇಲ್ಲ ಏನೂ ಇಲ್ಲ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೇ ಹೋಗ್ಬಿಟ್ಟಿದ್ರು. कोई फर्स्ट डे रिक्रूट हुआ है और फर्स्ट डे उसका जॉब है, वो स्टोर में आप उसको मॉप पकड़ा दो उसके हाथ में, मोबिंग करो, क्लीनिंग करो, तो कैसा लगेगा। क्योंकि एक्चुअली में जब मैंने उसको रिक्रूट किया था तो उसकी जॉब रिस्पॉन्सिबिलिटी मैंने बताई थी इन स्टोर्स आपको सेल करना है। बट ड्यूरिंग दैट पीरियड ये उनके हाथ में मॉप दे दिया, नए नए इंस्ट्रक्शन दे उनके दिए। हाथ में आते ही मॉप आपने नहीं उनको दिया ये था। कहा था नहीं। कि आपको सारा करना है, सोप्स लगा हुआ था फ्लोर पे, सारा क्लीन करना है। अब वो जैसे ही वो उसको लगा कि ये सब क्या हो रहा है, तो मुझे भी उन्होंने आके पूछा कि ये एकदम सडनली, मैंने उनको बोला ये हमारा सारा स्टोर्स में सामान आया है और हमने ये सेट करना है। तो बट उस इनकी निगाह उसके ऊपर थी। एक ही लड़की थी, 3 लड़के थे. मैंने सोचा था वो समझेगी, एम्पथाइज करेगी, वो अंडरस्टैंड करेगी. इन्होंने हमारी कंपनी की कल्चर के बारे में समझा दिया होगा. मैंने ऐसे सोच के, ಅಂದರೆ ಕನ್ನಡದಲ್ಲಿ ಹೇಳ್ತೀನಿ, ಸಾರಿ, ನಾನು ಅಂದ್ಕೊಂಡೆ ಇವರು ನಮ್ಮ ಕಂಪನಿಯ ಕಲ್ಚರ್ ಬಗ್ಗೆ ಆ ಹುಡುಗಿಗೆ ಎಲ್ಲನೂ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಹೇಳಿದೆ. ನಾನು ಯಾರಿಗೇನು ಏನಾದರೂ ಹೇಳಬೇಕಂದ್ರೂ ತುಂಬ ಪ್ರೀತಿಯಿಂದನೇ ಹೇಳ್ತೀನಿ, ನಾನು ಕಮ್ಯಾಂಡ್ ಮಾಡಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದು. ಬಟ್ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಈ ಕಂಪ್ನಿಯಲ್ಲಿ ಅದೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಬರೀ ಸೇಲೇ ಇರಲ್ಲ ಅದರಲ್ಲಿ, ಸೇಲ್ ಮಾಡೋದ್ರ ಜೊತೆಗೇನೆ ಸೆಕೆಂಡ್ರಿ ರೆಸ್ಪಾನ್ಸಿಬಿಲಿಟಿನೂ ಸಹ ಇರುತ್ತೆ. ಆ ಹುಡುಗಿಗೆ ಅದ್ರ ಬಗ್ಗೆ ಅರಿವಿರ್ಲಿಲ್ಲ. ಸೊ ಅದಕ್ಕೆ ಭಯ ಪಟ್ಕೊಂಡು ಓಡೋಗ್ಬಿಟ್ಲು. ಈ ಅಪ್ಪ ಆ ತರ ಹುಡುಗಿನ ರಿಕ್ರೂಟ್ मैं ಮಾಡಿದ್ದಾರೆ. मानता हूँ वो चले गए, किसी को फर्स्ट डे उसको पता नहीं है, फ्रेशर है और आप झाड़ू दे दो ये करने के लिए, और वो सडनली ಬಟ್ ಇಲ್ಲ, ಐ ವಾಂಟೆಡ್ ಟು ಸ್ಟಾಪ್ ಯು ಹಿಯರ್. ಹುಡುಗಿ ನಾನ್ ಮಾಡೋ ಕೆಲಸ ಎಲ್ಲ ನೋಡ್ತಾ ಇದ್ದಿದ್ರು. ಅದಕ್ಕೆ ನಾನು ಎಕ್ಸಾಂಪಲ್ ಸೆಟ್ ಮಾಡಿಬಿಟ್ಟೆ ಆ ಹುಡುಗಿಗೆ ನಾನು ಕೊಟ್ಟಿರೋದು, ಆ ಹುಡುಗಿನ ಮಾಡು ಅಂತ ಹೇಳಿದ್ದು. ನಾನು ಕುತ್ಕೊಂಡ್ಬಿಟ್ಟು ಅವಳಿಗೆ ಆರ್ಡರ್ ಮಾಡಿರ್ಲಿಲ್ಲ, ನಾನು ಮಾಡಿ ಅವಳಿಗೆ ಹೇಳಿದೆ ಈ ತರ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವ್ರು ರಿಕ್ರೂಟ್ ಮಾಡಿರೋ ಹುಡುಗಿ ನೋಡಿದ್ರೆ, डायरेक्टर ने आपको स्पेशल इंस्ट्रक्शन दिए थे कि आप एग्जाम्पल सेट करो। आई नो आप तो अपने डायरेक्टर की खास एम्प्लॉय थे, है ना। ನಮ್ಮ MD ಬಂದ್ಬಿಟ್ಟು ಒಂದು ಟ್ರಸ್ಟಿಂದ ನನ್ನ ಅಲ್ಲಿ ಕಳಿಸಿದ್ರು. ನನಗೆ ಈ ಥರ ಎಕ್ಸ್ಪೀರಿಯನ್ಸೂ ಸಹ ಇರಲಿಲ್ಲ. ಸೊ ಅದರಿಂದ ನನಗೆ ಆದಷ್ಟು 100% ಕೊಡ್ತಾ ಇದ್ದೆ. ಬಟ್ ಅವಾಗ ಇನಿಷಿಯಲ್ ಸ್ಟೇಜಲ್ಲಿ ಈ ಥರ ನಮ್ಮದು ಸ್ವಲ್ಪ ಡಿಸ್ಪ್ಯೂಟ್ಸ್ ಆಯಿತು. ಆ್ಯಕ್ಚುಲಿ MDನೇ ನನ್ನ ಹತ್ರ ಫೀಡ್ಬ್ಯಾಕ್ ಕೇಳಿದ್ರು, ಹೆಂಗಿದ್ದಾನೆ ಮ್ಯಾನೇಜರು, ಹೊಸ ಮ್ಯಾನೇಜರು ಅಂತ. ಸೊ ನಾನು ನನಗನ್ಸಿದ್ದ ಒಂದು ಒಪಿನಿಯನನ್ನು ಅವ್ರ ಹತ್ರ ಶೇರ್ ಮಾಡಿದೆ. ಒಳ್ಳೆಯವರೇ ಮ್ಯಾಮ್, ಪರವಾಗಿಲ್ಲ, ಬಟ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಸೀರಿಯಸ್ ಆಗಿ ತಗೊತಾ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಇವ್ರಿಗೆ ಕ್ಲಾಸೂ ಸಿಕ್ತು.
बट फाइनली मैंने अपने दिल से स्टोर और सेटअप किया था। मेरी जो टीम आई थी हम सब ने मिलकर स्टोर को सेटअप किया था। हाँ, ऐसा नहीं है कि कंप्लेंट तो बाद में हुई थी, नहीं इनिशियल डेज में हुई थी। हाँ, बट कंप्लेंट सोच के हमने स्टोर सेटअप नहीं किया था। वी सेटअप बाय हार्ट। जो मेरी टीम रिक्रूट हुई थी हमने सबने स्टोर सेटअप किया था। लेटर ऑन हम सबके साथ इसकी फ्रेंडशिप अच्छी हो गई। जो मेरी टीम रिक्रूट हुई थी उनके साथ भी अच्छा बॉन्ड बन गया एंड दे वर गिविंग अ रिस्पेक्ट टू हर। ಎಸ್ तो ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇವ್ರ ಟೀಮ್ ಜೊತೆ. ನನ್ನ ಆಕ್ಚುಲಿ 1 ಮಂತ್ ಅಂತ ಕಳ್ಸಿದಿತ್ತು, ಬಟ್ 2 ಮಂತ್ಸ್ ಎಕ್ಸ್ಟೆಂಡ್ ಮಾಡ್ಬಿಟ್ಟಿದ್ರು. ಸೊ 1 ತಿಂಗಳು ಹಂಗೆ ಹೋಯ್ತು. ನೆಕ್ಸ್ಟ್ ಮಂತ್ ಏನಾಯ್ತು ಗೊತ್ತಾ, ठीक है सर, ठीक है, ऐसा करो। हाँ, डन है, डन है, डन। हाँ, मैसेज आया हुआ है, इसमें एक्सेल शीट अटैच्ड है, ठीक है। डन है सर, डन। और इससे गुलाब से बात करो भाई, पानीपत का ऑर्डर ही नहीं आ रहा, क्या हो गया? फोन नहीं उठा रहा, पता नहीं क्या है। मैं इसके पास जाना है, मैंने इसके पास मंडे पानीपत वाले से एक मीटिंग रखी है मैंने, पार्टी है पानीपत की। ಸೊ ನಮ್ಮ MD ಗೆ ಇವ್ರ ಬಗ್ಗೆ ನಾನು ಫೀಡ್ಬ್ಯಾಕ್ ಕೊಟ್ಟೆ. ಅವರು ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೋಗ್ತಾ ಹೋಗ್ತಾ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಆಮೇಲೆ 1 ತಿಂಗಳಾಯಿತು ಕಂಪ್ಲೀಟು. ನಮ್ಮದು ರ್ಯಾಪೋ ಸ್ವಲ್ಪ ಬಿಲ್ಡಪ್ ಆಯಿತು. ಅಂದರೆ ಆ್ಯಸ್ ಎ ಕೊಲೀಗ್ಸ್ ಒಂದು ಕಡೆ ಕುತ್ಕೊಂಡು ಲಂಚ್ ಮಾಡೋದು, ಮತ್ತು ಅವಾಗ ಬ್ರೇಕ್ ತಗೊಂಡು ನನಗೆ ಮಾಲೆಲ್ಲ ಸುತ್ತಾಡಿಸೋದು, ಅದೆಲ್ಲ ಇವ್ರು ಮಾಡ್ತಾಯಿದ್ರು. ತುಂಬ ಕಂಫರ್ಟಬಲ್ ಆಗಿ ನಾನು ಫೀಲ್ ಮಾಡ್ತಾ ಇದ್ದೆ. ಆಮೇಲೆ ಆ್ಯಕ್ಚುಲಿ ನನ್ನ ಜೊತೆ ಬಂದುಬಿಟ್ಟು ನನ್ನ HR ಮ್ಯಾನೇಜರು ಬಂದಿದ್ದರು, ಮತ್ತು ಇನ್ನೊಂದು ಆಪ್ರೇಷನ್ ಮ್ಯಾನೇಜರೂ ಸಹ ಬಂದಿದ್ದರು. ಸೊ ಅವರಿಬ್ಬರು 1 ವಾರ ಇದ್ಬಿಟ್ಟು ಅವರು ಹೋಗ್ಬಿಟ್ರು ಬೆಂಗಳೂರಿಗೆ. ಆಮೇಲೆ ನಾನು ಒಬ್ಬಳೇ ಸ್ಟೇ ಮಾಡೋದಕ್ಕೆ ರೂಮ್ಗೆ ಹೋಗ್ತಾ ಇದ್ದೆ. ಸೊ ಅವಾಗ ಇವರು ಒಂದು ಹುಡುಗಿನ ರಿಕ್ರೂಟ್ ಮಾಡಿದ್ರು. ಆ ಹುಡುಗಿನ ನನ್ನ ಜೊತೆ ಕಳಿಸ್ತಾ ಇದ್ರು ಸ್ಟೇ ಮಾಡೋದಕ್ಕೆ. ಯಾಕಂದರೆ ಒಬ್ಬಳೇ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು, ನನಗೂ ಹೊಸ ಜಾಗ, ಹೊಸ ಪ್ಲೇಸು. ಸೊ ಅಷ್ಟು ನಾನು ಕಾನ್ಫಿಡೆಂಟ್ ಆಗಿರಲಿಲ್ಲ ಹೋಗಿ ಬರೋದಕ್ಕೆ. ಸೊ ಅವ್ರು ಹೇಳಿದ್ರು ಒಬ್ಬ ಹುಡುಗಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವರು ರಿಕ್ರೂಟ್ ಮಾಡಿದ್ರು. ಆ ಹುಡುಗಿ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಹುಡುಗಿ ಆಗಿದ್ಲು. ನನ್ನ ಜೊತೆ ಬರ್ತಾ ಇದ್ಲು, ಹೋಗ್ತಾ ಇದ್ಲು ಸ್ಟೋರ್ಗೆಲ್ಲ ಹೋಗ್ಬಿಟ್ಟು ನಾವು ರುಟೀನ್ ಯಾವ ಥರ ಸ್ಟೋರಲ್ಲಿ ಕೆಲಸ ಎಲ್ಲ ಮಾಡೋದು ಎಲ್ಲನೂ ಆಗ್ತಾ ಇತ್ತು. ಆಮೇಲೆ ಆ ಹುಡುಗಿರ್ಗೂ ವೀಕ್ಲಿ ಆಫ್ ಬೇಕು ಅಂತ ಹೇಳ್ಬಿಟ್ಟು ರಜಾ ತಗೊಂಡು 2 ದಿನ ಆಚೆ ಹೋದ್ಲು. ಆಮೇಲೆ ಸಡನ್ ಆಗಿ ಏನಾಯ್ತು ಗೊತ್ತಾ, ನಾನೇ ಸ್ಟೋರಿಂದ ನಮ್ಮ ರೂಮ್ವರೆಗೂ ಬರ್ತಾ ಇದ್ದೆ. ಆವಾಗ ಆ್ಯಕ್ಚುಲಿ ಆ ರೂಮ್ ಓನರ್ ಅವರು ಯಾವಾಗಲೂ ನನ್ನ ಅಬ್ಸರ್ವ್ ಮಾಡ್ತಾ ಇದ್ರು, ಹೆಲ್ಲೋ ನಮಸ್ಕಾರ ಎಲ್ಲನೂ ಹೇಳ್ತಾ ಇದ್ರು. ನಾನು ಅವ್ರ ಹತ್ರ ಹೆಲ್ಲೋ ನಮಸ್ಕಾರ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಗಾಡ್ಕೊಂಡು ರೂಮ್ಗೆ ಬಂದುಬಿಡ್ತಾ ಇದ್ದೆ. ಆ ಹುಡುಗಿ ಬರದೇ ಇದ್ದ ಕಾರಣ ಒಂದಿನ ರಾತ್ರಿ ಏನಾಯಿತು ಗೊತ್ತಾ, ನಾನು ರೂಮ್ ಒಳಗಡೆ ಹೋದ ತಕ್ಷಣವೇ ಕೆಲಸದಿಂದ ಹಿಂದ್ಗಡೆಯಿಂದ ಡೋರ್ ನಾಕ್ ಆಯಿತು. ಆಮೇಲೆ ನಾನು ಯಾರಪ್ಪ ಅಂತ ಹೋಗ್ಬಿಟ್ಟು ಬಾಗಿಲು ತೆಗೆದೆ. ಅವ್ರು ಬಂದುಬಿಟ್ಟು ಸಡನ್ನಾಗಿ ರೋಸ್ ಕೊಟ್ಬಿಟ್ಟು ನೀವಂದರೆ ನನಗೆ ತುಂಬ ಇಷ್ಟ, ನಾನು ನಿಮ್ಮನ್ನ ನೋಡಿದೆ, ಅಬ್ಸರ್ವ್ ಮಾಡಿದೆ, ನೀವು ತುಂಬ ಒಳ್ಳೆಯವರು ಹಂಗೆ ಹಿಂಗೆ ಅಂತ ಹೇಳಿದ್ರು. ನನಗೊಂಥರ ಶಾಕು, ಭಯ. ಅಯ್ಯೋ ಏನಪ್ಪ ಇಷ್ಟು ದಿವಸ ಇಲ್ಲದೆ ಥರ ಈ ಸಡನ್ನಾಗಿ दीवाना था तुम्हारा दीवाना, ಸಡನ್ನಾಗಿ तुम्हारे दरवाजे पे खड़ा था। ಸಡನ್ನಾಗಿ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಒಂಥರ ಭಯ ಆಯಿತು. ಕೈ ಕಾಲೆಲ್ಲ ನನಗೆ ನಡ್ತಾ ಇತ್ತು. ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಾನು ಆ್ಯಕ್ಚುಲಿ ಕಂಪ್ನಿಯವ್ರಿಗೂ ಕಂಪ್ಲೇಂಟ್ ಮಾಡಿರಲಿಲ್ಲ ಇದ್ರ ಬಗ್ಗೆ. ನಾನು ಅವಾಗ ಸ್ವಲ್ಪ ಮೈಂಡನ್ನ ಓಡಿಸ್ಬಿಟ್ಟು, ಅಣ್ಣ ನಾನು ತುಂಬ ಪುವರ್ ಫ್ಯಾಮ್ಲಿಯಿಂದ ಬಂದಿರೋದು, ನಾನು ಕೆಲಸ ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು, ನಾನು ಆ ಥರ ಹುಡುಗಿ ಅಲ್ಲ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ನನ್ನದೇ ಆದ ಓನ್ ಸ್ಟೈಲಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಅದು ರಾತ್ರಿ ಬೇರೆ ಆಗಿಬಿಟ್ಟಿತ್ತು. ನನಗೆ ಒಂಥರ ಮೈಂಡ್ ನೆಗೆಟಿವ್ ಆಗಿ ಓಡ್ತಾ ಇತ್ತು. ಅವಾಗ ಏನಾದರೂ ತಪ್ಪಾಗ್ಬಿಡುತ್ತೆ ಏನೋ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಯಾವಾಗ ಆಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಹಂಗೆ ಹೇಳಿದ ತಕ್ಷಣ ಪಾಪ ಅವರೂ ಒಳ್ಳೆಯವರು, ಅಷ್ಟೇನು ಇದು ಮಾಡಿಲ್ಲ. ಸರಿ, ಬಟ್ ನೀವು ಅಂದರೆ ತುಂಬ ಒಳ್ಳೆಯವರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ನನಗೆ ಇಷ್ಟು ದಿವಸ ಇವರು ಯಾಕೆ ಬಂದಿರಲಿಲ್ಲ, ಸಡನ್ನಾಗಿ ಆ ಹುಡುಗಿಯೆಲ್ಲ ಇಲ್ಲ, ಆವಾಗ ಮಾತ್ರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಭಯ, ಮೈಂಡ್ ಓಡಿಸ್ತಾ ಇದ್ದೆ ನಾನು. ಆಮೇಲೆ ನೆಕ್ಸ್ಟ್ ದಿವಸ ಸ್ಟೋರ್ಗೆ ಆ್ಯಸ್ ಯೂಶುವಲ್ ನಾನು ಹೋದ ತಕ್ಷಣವೇ ಇವ್ರಿಗೆ ಎಲ್ಲನೂ ಹೇಳಿಬಿಟ್ಟೆ, ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ಇವರು ಮತ್ತು ಇನ್ನೊಂದು ಸ್ಟಾಫ್ सत्येंद्र लांबा, ಸತ್ಯೇಂದರ್ ಲಂಬಾ, ಅವನು ಹರಿಯಾಣದವನೇ, ಗುರ್ಗಾವ್ ಅವನೇ, ಲೋಕಲ್ ಅವನೇ. ಸೊ ಅವರು ತುಂಬ ಬಾಡಿ ಗಾರ್ಡ್ ಥರ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ನಮ್ಮದು ಶಿಫ್ಟ್ ಎಲ್ಲ ಆದಮೇಲೆ ನನ್ನ ಜೊತೆನೇ ಬಂದರು. ಹಂಗೆ ಫುಲ್ಲು ಬಾಡಿ ಎಲ್ಲ ತೋರಿಸ್ಕೊಂಡು ಬಂದರು. ಇವರು ಬಂದರು. ಆ ಹುಡುಗಂದು ಮನೆ ಅಲ್ಲೇ ಇರೋದ್ರಿಂದ ಬಂದು ನಮ್ಮ ಜೊತೆ ಎಲ್ಲ ಡಿನ್ನರ್ ಎಲ್ಲ ತಿಂದ್ಬಿಟ್ಟು ಅವ್ನು ಹೋಗ್ಬಿಟ್ಟ. ಇವರು ನನ್ನ ರೂಮಲ್ಲಿನೇ ಸ್ಟೇ ಮಾಡಿದ್ರು. ಅವಾಗ ಸ್ಟೇ ಮಾಡಿದಾಗ ಇವರು ನನ್ನ ತುಂಬ ಒಂದು ಕೇರ್ ಮಾಡ್ತಾ ಇದ್ರು. ಒಂದೇ ಕಡೆ ಕುತ್ಕೊಂಡು ಡಿನ್ನರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಲ್ಲ, ಅವಾಗೆಲ್ಲನೂ ತುಂಬ ಕೇರ್ ಮಾಡ್ತಾ ಇದ್ರು. ಪ್ಲೇಟ್ ಇಡೋದು, ಸರ್ವ್ ಮಾಡೋದು, ಹಂಗೆಲ್ಲ ಮಾಡ್ತಾ ಇದ್ರು. ನನ್ನ ಲೈಫಲ್ಲಿ ಯಾರು ಆ ಥರ ಮಾಡಿಲ್ಲ. ನನಗೊಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಅವಾಗ ಚೆನ್ನಾಗಿ ಮಾತಾಡೋದು. ಅವಾಗ ನನ್ನ ಬಗ್ಗೆ ಎಲ್ಲನೂ ಕೇಳಿದ್ರು, ನಿಮ್ಮ ಮನೇಲೆಲ್ಲ ಎಷ್ಟು ಜನ ಇರೋದು, ನಿಮ್ಮದು ಮದರ್ ಟಂಗ್ ಏನು, ಹಂಗೆ ಹೆಂಗೆ ಸ್ವಲ್ಪ ನಮ್ಮದು ಕ್ಯಾಶುವಲ್ ಟಾಕ್ಸ್ ಶುರು ಆಯಿತು.
ಹಂಗಾದ್ಮೇಲೆ ಸ್ವಲ್ಪ ಇವ್ರ ಜೊತೆ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ದೆ. ನನಗೆ ಒಂಥರ ಕಂಫರ್ಟೇಬಲ್ ಸೇಫ್ ಫೀಲ್ ಆಯಿತು. ಸೊ ಅದೇ ಥರನೇ ನಂದು 2 months ಕಂಪ್ಲೀಟ್ ಆಯಿತು ಗುರ್ಗಾವಲ್ಲಿ. ಆಮೇಲೆ ನಂದು ಲಾಸ್ಟ್ ಡೇ ಬೆಂಗಳೂರಿಗೆ ಹೋಗೋದಕ್ಕೆ ಫ್ಲೈಟ್ ಬುಕ್ ಆಗಿತ್ತು. ನಂದು ಈವ್ನಿಂಗ್ ಫ್ಲೈಟ್ ಅನಿಸುತ್ತೆ. ಮಧ್ಯಾಹ್ನ ಇವರೆಲ್ಲನೂ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿಬಿಟ್ಟು ದೊಡ್ಡ ಬೊಕ್ಕೆ, ಚಾಕ್ಲೇಟು, ಗ್ರೀಟಿಂಗ್ ಕಾರ್ಡು ಎಲ್ಲನೂ ತಂದು ಕೊಟ್ಟರು ನನಗೆ. ನನಗೊಂಥರ ಎಮೋಷ್ನಲ್ ಫೀಲು, ಏನೋ ಒಂದು ಮಿಸ್ ಮಾಡ್ಕೊತಾ ಇದ್ದೀನೋ ಅಂತ ಒಂಥರ ಬಾಧೆ ಆಗ್ತಾ ಇತ್ತು. ಇವರು ಎಲ್ಲಾನು ಅರೇಂಜ್ ಮಾಡಿದ್ದು ತಂದು ಎಲ್ಲರೂ ಕೊಟ್ಬಿಟ್ಟು, ಮಿಸ್ ಯು ಮ್ಯಾಮ್, ನೀವು ತುಂಬ ಒಳ್ಳೆಯವರು, ವಿ ವಿಲ್ ಮಿಸ್ ಯು, ತುಂಬ ಚೆನ್ನಾಗಿ ಎಲ್ಲಾನು ಟ್ರೈನಿಂಗ್ ಮಾಡಿದ್ದೀರಾ ನಮಗೆ, ಥ್ಯಾಂಕ್ ಯು ಸೋ ಮಚ್, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರೆ ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅವಾಗ ಒಂಥರ ಒಂದು ಕನೆಕ್ಷನ್ ಥರ ಆಯಿತು. ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಆಪ್ರೇಷನ್ ಮ್ಯಾನೇಜರ್ ಹತ್ರನೂ ಫೈಟ್ ಮಾಡ್ತಾ ಇದ್ರೆ, ಬೇಗ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಆ ಲಾಸ್ಟ್ ಡೇ ಅಲ್ಲಿಂದ ಹೋಗೋವಾಗ ಒಂಥರ ಎಮೋಷ್ನಲಿ ನಾನು ಫೀಲ್ ಆಗ್ತಾ ಇದ್ದೆ, ಹೋಗೋದು ಬೇಡ ಅನಿಸ್ತಾ ಇತ್ತು, ಹಂಗಿತ್ತು. हमारी गुड़गांव की फर्स्ट टीम जो इनको मिली थी, उनसे बहुत ज़्यादा प्यार मिला इनको, और फर्स्ट प्रोजेक्ट भी था इनका अदर स्टेट के अंदर, तो वो बहुत ज़्यादा इनके लिए इम्पोर्टेंस था. तो सारी चीज़ें स्मूथली गई. हालांकि जो हमारा ग्राफ ऐसे गया था फाइट का ऊपर, फिर ऐसे डाउन भी आया, गुस्सा आया था जब, फिर हम लेवल बराबर हो गया, फिर एक सब बॉन्डिंग में आ गए, और फाइनली हमने इनको बाय बाय बैंगलोर के लिए. सो बाय बाय. तो नेक्स्ट क्या था वो मुझे याद कम रहता है, इनको याद सारा है, तो मैं उसके लिए माफी चाहूंगा. याद बहुत कम रहता है, ಬೇರೆದೆಲ್ಲ ಯಾದ್ ಇರುತ್ತೆ, ನಿಜ ಹೇಳ್ಬೇಕಂದ್ರೆ ಯಾದಿರಲ್ಲ. ಸೊ ನಾನು ಅಲ್ಲಿಂದ ಹೋದ್ಮೇಲೆ ಗರುಡ ಮಾಲಲ್ಲಿ ನಮ್ಮದು ಒಂದು ಸ್ಟೋರ್ ಇತ್ತು, ಮತ್ತು ಫೋರಂ ಮಾಲಲ್ಲಿ ಒಂದು ಸ್ಟೋರ್ ಇತ್ತು. ನನ್ನ ಒಂದೊಂದ್ಸಲ ಗರುಡ ಮಾಲ್ಗೆ ಕಳಿಸ್ಬಿಡ್ತಾ ಇದ್ರು, ಇಲ್ಲಾಂದರೆ ಫೋರಂ ಮಾಲ್ಗೆ ಕಳಿಸ್ಬಿಡ್ತಾ ಇದ್ರು. ಎಲ್ಲಿ ಟೀಮ್ ಕಡಿಮೆ ಇರುತ್ತೋ ಅಲ್ಲಿಗೆ ನನಗೆ ಕಳಿಸ್ತಾ ಇದ್ರು. ಸೊ ಇವ್ರು ಏನು ಮಾಡೋದು ಗೊತ್ತಾ, ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮ್ಮ ಸಿಸ್ಟಮಲ್ಲಿ, ಕಂಪ್ಯೂಟರಲ್ಲಿ ವೆಬ್ ಕ್ಯಾಮ್ ಹಾಕಿದ್ರು. ಅವಾಗ ಅವು ಇನ್ಸ್ಟೋರ್ ಟೀಮ್ ಜೊತೆ ಎಲ್ಲೇ ಇದ್ರೂ, ಯಾವುದೇ ಒಂದು ಸ್ಟೇಟಲ್ಲಿ ಇದ್ರೂ ಅವ್ರ ಜೊತೆ ಎಲ್ಲನೂ ಚಾಟ್ ಮಾಡ್ಬೋದು ನೋಡಿಬಿಟ್ಟು ಅಂತ ಒಂದು ಆಪ್ಷನ್ ಇತ್ತು. ಇವ್ರು ಯಾವಾಗ್ಲೂ ಕಾಲ್ ಮಾಡೋದು, ವೆಬ್ಕಾಮ್ ಆನ್ ಕರೋ, ಬಾತ್ ಕರೋ ಅಂತ ಹೇಳೋದು, ಚಾಟ್ ಮಾಡೋದು, ಅದೆಲ್ಲ ಮಾಡ್ತಾಯಿದ್ರು. ನಾನು ಅವ್ರ ಜೊತೆ ಚಾಟ್ ಎಲ್ಲ ಮಾಡುವಾಗ ಬೇರೆ ಎಲ್ಲ ಟೀಮ್ ಎಲ್ಲನ ಬಂದ್ಬಿಟ್ಟು, ಏನು ಚಾಟ್ ಮಾಡ್ತಾ ಇದೀಯಾ, ಇವನು ಎಲ್ಲರ ಹತ್ರ ಹಂಗೆ ಮಾತಾಡ್ತಾ ಇರ್ತಾನೆ, ಸ್ವಲ್ಪ ಹುಷಾರು, ಹಂಗೆ ಹಿಂಗೆ ಅಂತ ನನಗೆ ವಾರ್ನ್ ಕೊಡ್ತಾ ಇದ್ರು. ಅಯ್ಯೋ ಸುಮ್ಮನೆ ಇರಮ್ಮ. ಫ್ರೀ ಟೈಮ್ में तुम्हारे साथ वो पीछे खड़ी होती थी, सरिता तुम्हारा जो फ्रेंड थी. बात करो दिल्ली वाला लड़का है. ಸೊ ನಾವು ಟೀಮ್ ಎಲ್ಲ ನಿಂತ್ಕೊಂಡು ಆ ತರ ಚಾಟ್ ಎಲ್ಲ ಮಾಡ್ಕೊಂಡು ಆ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಇವರು ನೈಟ್ ಅಲ್ಲಿ ನನಗೆ ಕಾಲ್ ಮಾಡ್ತಾ ಇದ್ರು, ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ. ಸ್ಟೋರ್ ಕ್ಲೋಸ್ ಮಾಡಿದಾಗ ವೇರಿಯನ್ಸ್ ಬರ್ತಾ ಇತ್ತು ಆಕ್ಚುಲಿ, ಅದ್ರ ಬಗ್ಗೆ ಸ್ವಲ್ಪ ಹೆಂಗೆ ಇದನ್ನ ಇದು ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಅದೆಲ್ಲ ಟಿಪ್ಸ್ ಕೇಳೋದಕ್ಕೆ ರಾತ್ರಿ 10 ಗಂಟೆಗೆ ಕಾಲ್ ಮಾಡ್ತಾ ಇದ್ರು. ನಮ್ಮ ಮನೆಯಲ್ಲೆಲ್ಲ ಆ ತರ ಅಭ್ಯಾಸನೇ ಇರ್ಲಿಲ್ಲ, ರಾತ್ರಿ ಹೊತ್ತು ಕಾಲ್ಸ್ ಅಲ್ಲಿ ಮಾತಾಡೋದು. ಇವ್ರ ಮೆಸೇಜ್ ಅಂತೂ ಯಾವಾಗ್ಲೂ ಮಾಡ್ತಾ ಇರಲಿಲ್ಲ, ಕಾಲೇ ಮಾಡ್ತಾ ಇದ್ದಿದ್ದು. ಅಯ್ಯೋ ಇದಾಗ್ಬಿಟ್ಟಿದೆ ಅದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅವಾಗ ನಾನು ಮೆತ್ತಗ್ ಮಾತಾಡ್ತಾ ಇದ್ರೆ ನಮ್ಮಮ್ಮ ನಮ್ಮ ತಮ್ಮ ಎಲ್ಲ ನೋಡ್ತಾ ಇದ್ರು, ಯಾರ ಜೊತೆ ಮಾತಾಡ್ತಾ ಇದಾರೆ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಬಟ್ ಅಫಿಷಿಯಲ್ ಟಾಕ್ ಆಗಿರ್ಬೋದು, ಬಟ್ ನಮ್ಮ ಮನೆಯಲ್ಲಿ ಆ ತರ ಕಲ್ಚರ್ ಇರ್ಲಿಲ್ಲ. ರಾತ್ರಿ ಹೊತ್ತೆಲ್ಲ ಫೋನಲ್ಲಿ ಮಾತಾಡೋದು, ಚಾಟ್ ಎಲ್ಲ ಮಾಡ್ತಾ ಇದ್ದೆ, ಮೆಸೇಜ್ ಮಾಡ್ತಾ ಇದ್ರೆ. ಇವರು ಮೆಸೇಜ್ ಮಾಡೋದ್ರಲ್ಲಿ ಒಂಥರ ಲೇಜಿ, ಕಾಲೇ ಮಾಡ್ತಾ ಇದ್ರು. ಆಮೇಲೆ ಎಲ್ಲಾನು ಹೇಳ್ತಾ ಇದ್ದೆ. ಪ್ರೊಫೆಷನಲಿ ಮಾತೆಲ್ಲ ಆದ್ಮೇಲೆನೂ ಅಷ್ಟೇ, ಏನ್ ತಿಂದೆ, ಏನ್ ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಟ್ಟಿದ್ಯಾ ಅದೆಲ್ಲ ಮಾತಾಡೋದು ಅವರು. ಒಂದ್ ನಿಮಿಷ. एक्चुअली मैं फंस गया था, क्लोजिंग मंथ था और 10 o'clock हो गया था, और मैं इनको कॉल कर रहा था इस चीज़ के लिए कि मुझे हेल्प चाहिए, हेल्प फॉर द टैली ऑफ द पूरा जो एंटायर स्टॉक है उसको मैं टैली करके उसको एंटर करना सॉफ्टवेयर में, सो दैट वो रिपोर्ट जनरेट हो. उनके लिए मैं इनको कॉल कर रहा था बार बार. अब ये कह रहे मैसेज करो, मैं उस तरह का बंदा नहीं हूँ जो मैसेज करूँ. मैं इमीडिएटली फोन करके हेल्प, क्योंकि मैं भी स्टोर में फंसा हुआ था. बट मैं भी ऐसी तरह तो बंदी नहीं हूँ कि रातों में कॉल करके सब कुछ बातें करो. हमारे घर में ऐसा कल्चर नहीं था. हमारा क्या प्रॉमिस था वो था कि अगर कोई इशू हो फर्स्ट मंथ के लिए आप मुझे हेल्प करोगे. वो मेरे लिए भी इशू बन गया था. मैं 11 o'clock और 11:30 में मैंने क्लोजिंग मारी थी. So, वो बताओ आप. वो तो एक बार ठीक है, बट उसके बाद भी तो रात को ही तो कॉल करते थे. वो डिफरेंट मैटर है. हाँ. तो ಆಮೇಲೆ ಹೋಗ್ತಾ ಹೋಗ್ತಾನು ಕ್ಯಾಶುಯಲ್ ಆಗಿನೂ ರಾತ್ರಿ ಹೊತ್ತೇ ಕಾಲ್ ಮಾಡೋದು, ಏನ್ ಮಾಡ್ತಾ ಇದೀಯಾ, ಏನ್ ತಿಂತಾ ಇದೀಯಾ ಅಂತ ಹೇಳ್ಬಿಟ್ಟೆ, ನಾನು ಇಡಪ್ಪ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾ ಇದ್ದೆ. ಏನಕ್ಕೆ ಮಾತಾಡ್ತಾ ಇಲ್ಲ ನೀನು, ಕಾಲ್ ಬ್ಯಾಕ್ ಅಂತ ಮೆಸೇಜ್ ಬರೋದು. ಚಾಟ್ ಎಲ್ಲ ಮಾಡ್ತಾ ಇರಲಿಲ್ಲ. ನನಗೆ ಚಾಟಲ್ಲೆಲ್ಲ ತುಂಬಾ ಅವಾಗ ಆಕ್ಟಿವ್ ಆಗಿದೆ, ಚೆನ್ನಾಗಿ ಚಾಟ್ ಮಾಡೋದು ಫ್ರೆಂಡ್ ಜೊತೆ ಎಲ್ಲಾನು. ಇವ್ರ ಆ ಥರ ಅಲ್ವೇ ಅಲ್ಲ, ಕಾಲೇ ಯಾವಾಗ್ಲೂ ಮಾತಾಡ್ಬೇಕಂದ್ರೆ ಕಾಲೇ. ಡೇ ಟೈಮಲ್ಲೆಲ್ಲ ಬಹಳ ಕಡಿಮೆನೇ ಕಾಲ್ ಮಾಡ್ತಾ ಇದ್ದಿದ್ದು, ರಾತ್ರಿ ಹೊತ್ತು ತುಂಬಾ ಮಾತಾಡೋದಕ್ಕೆ ಕಾಲ್ ಮಾಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ.
ಇದ್ದೆ. ಸೊ ಅದೇ ಥರ ಆಯಿತು. ಆಮೇಲೆ ಇವರು ಮ್ಯಾನೇಜರ್ಸ್ ಮೀಟ್ಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದರು. ಆವಾಗ ನಾನು ನಮ್ಮ ಮನೆಗೆಲ್ಲ ಕರ್ಕೊಂಡೋಗಿದ್ದೆ. ನಾವು ಟೀಮ್ ಜೊತೆ ಎಲ್ಲರ ಕುತ್ಕೊಂಡು ಲಂಚ್ ಎಲ್ಲ ಮಾಡೋದು ಒಂಥರ ಚೆನ್ನಾಗಿತ್ತು. ನಮ್ಮದು ಮ್ಯಾನೇಜರ್ಸ್ ಮೀಟ್ ಇರೋವಾಗ ಸ್ವಲ್ಪ ಟ್ರೈನಿಂಗ್ ಎಲ್ಲನೂ ಆಗುತ್ತೆ. ಆವಾಗೂ ನನ್ನ ಪಕ್ಕನೇ ಬಂದು ಕುತ್ಕೊಂಡ್ರು. ಎಲ್ಲರೂ ನೋಡ್ತಾ ಇದ್ರೆ ಇವಳೇನು ಭಾರತಿನ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಕ್ಕನೇ ಕುತ್ಕೊಂಡು ಟ್ರೈನಿಂಗ್ ಎಲ್ಲನೂ ಅಟೆಂಡ್ ಮಾಡಿದ್ರು. ಆಮೇಲೆ ಲಂಚ್ ಮಾಡೋವಾಗೂ ನನ್ನ ಪಕ್ಕನೇ ಕುತ್ಕೊಂಡು ಲಂಚ್ ಮಾಡೋದು ಒಂಥರ ಬಾಂಡ್ ನಮ್ದು ಆವಾಗಲೇ ಶುರು ಆಯಿತು. ಬಟ್ ಯಾವುದೇ ಥರ ಕೆಟ್ಟ ಫೀಲಿಂಗ್ಸ್ ಇರಲಿಲ್ಲ. ಅಂದರೆ ಕೆಟ್ಟ ಫೀಲಿಂಗ್ಸ್ ಅಂದರೆ ಈ ಥರ ಲವ್ ಮಾಡೋದು ಅದೆಲ್ಲ ಏನೂ ಇರಲಿಲ್ಲ. ಒಂಥರ ಕಂಫರ್ಟೇಬಲ್ ಫೀಲ್ ಆಗ್ತಾ ಇದ್ವಿ. ಒಂದೇ ಜೊತೆ ಇರೋದು, ತಿನ್ನೋದು ಅದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಇವರು ಮತ್ತೆ ಅವ್ರ ಸ್ಟೋರ್ಗೆ ಹೋಗ್ಬಿಟ್ರು, ಗುರ್ಗಾವ್ಗೆ. ಅದಾದ ನಂತರ ನಾನು ಕೆಲಸ ಬಿಟ್ಬಿಟ್ಟೆ ಆ ಕಂಪ್ನಿಯಲ್ಲಿ. ಇವರು ಕಂಟಿನ್ಯೂ ಮಾಡ್ತಾ ಇದ್ರು. ನಾನು ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಟರ್ವ್ಯೂಸ್ನ ಕೊಡ್ತಾ ಇದ್ದೆ. ಅವಾಗ ಇವರು ಕಂಟಿನ್ಯೂಸ್ ಆಗಿ ನನಗೆ ಕಾಲ್ ಮಾಡ್ತಾ ಇದ್ರು, ತುಂಬ ಕನ್ಸರ್ನ್ ತೋರಿಸ್ತಾ ಇದ್ರು. ಕೆಲಸ ಸಿಗ್ತಾ ಇಲ್ವಾ, ಎಲ್ಲಿ ಇಂಟರ್ವ್ಯೂಗೆ ಹೋಗಿದ್ಯಾ, ಹಂಗೆ ಹೆಂಗೆ ಅಂತ ನನ್ನ ಹತ್ರ ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ರು. ಸೊ ಅದೂ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಬರೀ 2 ತಿಂಗಳು ಮಾತ್ರನೇ ಇವ್ರ ಜೊತೆ ನಾನು ಇದ್ದಿದ್ದು. ಅವ್ರು ಅಷ್ಟು ಪ್ರೀತಿಯಿಂದ ಕಾಲೆಲ್ಲ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಕೇಳ್ತಾ ಇದ್ರು, ವಿಚಾರಿಸ್ತಾ ಇದ್ರು, ಸಿಗ್ತಾ ಇಲ್ವಾ ಕೆಲಸ, ಏನಾದರೂ ಸಹಾಯ ಬೇಕಾ ಅದೆಲ್ಲನೂ ಕೇಳ್ತಾ ಇದ್ರು. ಸೊ ಅದು ನನಗೆ ಇವರು ಇದರಲ್ಲಿ ತುಂಬ ಇಷ್ಟ ಆಯಿತು. ಆಮೇಲೆ ಒಂದು ಕಡೆ ಕೆಲಸ ಸಿಕ್ತು, ಮಾಡ್ತಾ ಇದ್ದೆ. ನಮ್ಮ ಜೊತೆ ಕೆಲಸ ಮಾಡೋ ಒಂದು ಫ್ರೆಂಡ್ ಬಂದ್ಬಿಟ್ಟು ಅಶ್ವಾಕ್ ಅಂತ. ಅವನು ಒಂದ್ಸಲ ಮೀಟ್ ಆದ ಅವನು ನನಗೆ ಒಂದ್ಸಲ ಮೀಟ್ ಆಗಿಬಿಟ್ಟು ಹೇಳ್ದ, ಬರ್ತೀನಿ, ನೀನು ಏನಕ್ಕೆ ಬೇರೆ ಕಂಪ್ನಿಗೆ ಜಾಯ್ನ್ ಆಗಿದ್ಯಾ, ಮತ್ತೆ ಈ ಕಂಪ್ನಿಗೆ ಜಾಯ್ನ್ ಆಗಿಬಿಡು, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ದ. ನಮ್ಮ ನದೀಮ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡು, ಈ ಥರ ಡೆಲ್ಲಿಯಲ್ಲಿ ಟೀಮ್ ಕಡಿಮೆ ಆಗಿದೆ ಅಂತೆ, ಸೇಲೂ ಡೌನ್ ಆಗಿದೆ ಅಂತೆ, ನೀನೊಂದ್ಸಲ ಮಾತಾಡಿ ನೋಡು ಅವ್ರ ಹತ್ರ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಒಂದ್ಸಲ ಮಾತಾಡಿದೆ ತಡ MD ಜೊತೆ ಇಂಟರ್ವ್ಯೂನ ಇಟ್ಟರು. ಸೊ ಅವ್ರನ್ನ ಮೀಟ್ ಮಾಡಿದೆ ತಡ, ಏನು ಬರ್ತಿ ಹೆಂಗಿದೆಯಾ, ಯಾಕಂದರೆ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ. 1.5 ವರ್ಷ ಕಂಪ್ನಿಯಲ್ಲಿ ಇದ್ಬಿಟ್ಟು ಸ್ಟೋರೆಲ್ಲನೂ ನಾನು ಚೆನ್ನಾಗಿ ಸೆಟ್ ಮಾಡಿದ್ದೆ. ಆ ಪ್ರಾಜೆಕ್ಟ್ ಫಸ್ಟ್ ಟೈಮ್ ಆದ್ರೂ ಕೂಡ ಪ್ರೊಡಕ್ಟಿವಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅವರು ಒಂದು ಟ್ರಸ್ಟಿಂದ ಇನ್ನೊಂದ್ಸಲ ಅಪರ್ಚುನಿಟಿನ ಕೊಟ್ಟರು. ಆವಾಗ ನನಗೆ ಡೆಲ್ಲಿಗೆ ಕಳಿಸಿದ್ರು. ಡೆಲ್ಲಿ ಸೆಲೆಕ್ಟ್ ಸಿಟಿ ವಾಕಲ್ಲಿ ನಮ್ಮದು ಸ್ಟೋರ್ ಇತ್ತು. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವರು ಗುರ್ಗಾವಿಂದ ಡೆಲ್ಲಿಗೆ ಬರ್ತಾ ಇದ್ರು. ಸ್ಟೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ನನ್ನನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ರು, ನನ್ನ ಜೊತೆ ಡಿನ್ನರ್ ಮಾಡೋದಕ್ಕೆ, ಮೂವಿ ನೋಡೋದಕ್ಕೆಲ್ಲನೂ ಬರ್ತಾ ಇದ್ರು. ಸೊ ಅದೇ ಥರನೇ ವೀಕ್ಲಿ ಆಫ್ನು ಸಹ ಒಂದೇ ಡೇನೇ ಫಿಕ್ಸ್ ಮಾಡಿಬಿಟ್ಟು ತಗೊತಾ ಇದ್ವಿ. ಅವಾಗ ಮೂವೀಸ್ ನೋಡ್ತಾ ಇದ್ವಿ. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅವ್ರಿಗೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಯಾವಾಗ ಮತ್ತೆ ವೀಕ್ಲಿ ಆಫ್ ಬರುತ್ತೆ, ಇವ್ರನ್ನ ಮೀಟ್ ಮಾಡೋಣ ಅಂತ ಅನಿಸ್ತಾ ಇತ್ತು. ನಾವು ಆ ಟೈಮಲ್ಲೂ ಸಹ I love you ಅಂತ ಯಾರಿಗೂ प्रपोज ಮಾಡಿಲ್ಲ. हमने प्रपोज नहीं किया ना, हमने एक दूसरे को प्रपोज नहीं किया, एक दूसरे को प्रपोज ही नहीं किया था. I still remember that कि मैंने कभी इन्हें प्रपोज नहीं किया, I love you तक नहीं कहा था. But he said I miss you. I used to say that I miss you. But I love you कॉल करके बोलता था I miss you. ಬಟ್ ತುಂಬ ಸಲ ಮಿಸ್ ಯು ಅಂತ ಹೇಳಿದಾರೆ ಅಷ್ಟೇ. ಐ ಲವ್ ಯು ಅಂತ ಯಾವಾಗ್ಲೂ ಇವ್ರನ್ನೇ ಹೇಳಿಲ್ಲ, ನಾನೂ ಹೇಳಿಲ್ಲ. ಕಾಲ್ಸ್ ಬರ್ತಾ ಇದೆ ಇವ್ರಿಗೆ, ಕಂಟಿನ್ಯೂ ಮಾಡ್ಬೇಕು, ಮಕ್ಳು ಬೇರೆ ಬಂದ್ಬಿಡ್ತಾರೆ. ಹಲೋ, 1 ನಿಮಿಷ ಇರಿ, ನನಗೆ ಫ್ಲೋನಿಗೆ ನಾನು ಎಲ್ಲಾನು ಮರ್ತೋಗ್ಬಿಡ್ತೀನಿ ಇವ್ರು ಈ ಥರ ಮಾಡಿದ್ರೆ. 2 ಸಲ ಆಯ್ತು, ಕಾಲ್ಸ್ ಬರ್ತಾನೆ ಇರುತ್ತೆ. ಮಕ್ಳು ಬೇರೆ ಬಂದ್ಬಿಡ್ತಾರೆ ಅಂತ ಭಯ. ಅವ್ರು ಬಂದ್ಮೇಲೆ ಈ ಥರ ಎಲ್ಲ ಸ್ಟೋರಿ ಹೇಳೋದಕ್ಕೆ ಆಗೋದೇ ಇಲ್ಲ. ಸಾರಿ ಎಲ್ಲಿದ್ವಿ, ನಿನ್ನಿಂದ ಕನ್ಫ್ಯೂಷನ್ ಆಗ್ಬಿಡುತ್ತೆ ನನಗೆ. ಇಡು ಫೋನು ಸೈಲೆಂಟ್ ಮೋಡಲ್ಲಿ ನೋಡಿ. ಅಂತ ಹೇಳ್ಬಿಟ್ಟು ಫೋನನ್ನು ಇಟ್ಕೊಂಡಿದ್ದಾರೆ. ಫ್ಯಾನ್ ಎಲ್ಲನೂ ಆಫ್ ಮಾಡಿಬಿಟ್ಟು ನಾವು ಕುತ್ಕೊಂಡಿದ್ದೀವಿ. ಶೆಕೆ ಆಗ್ತಾ ಇದೆ, ಅದಕ್ಕೆ ಹ್ಯಾಂಡ್ಕಿ ಇಟ್ಕೊಂಡಿದ್ದೀನಿ. ಆ ರೂಮಲ್ಲಿ AC ಇರೋದು, ಅಲ್ಲಿ ಆನ್ ಮಾಡಿದ್ರೆ ಇಲ್ಲಿವರೆಗೂ ಅಷ್ಟು ಕೂಲ್ನೆಸ್ ಬರ್ತಾ ಇಲ್ಲ. ಎಲ್ಲಿದ್ವಿ? ಸೊ ಡೆಲ್ಲಿ ಸೊ ನಾನು ಹೇಳ್ತಾ ಇದ್ದೆ, ಇವರು ಯಾವಾಗ್ಲೂ ನನ್ನ ಪ್ರಪೋಸ್ ಮಾಡಿಲ್ಲ, ನಾನು ಇವ್ರನ್ನ ಯಾವಾಗ್ಲೂ ಪ್ರಪೋಸ್ ಮಾಡಿಲ್ಲ. ಬಟ್ ವಿ ಯೂಸ್ ಟು ಎಂಜಾಯ್ ಅವರ್ ಟುಗೆದರ್ನೆಸ್. ಓಕೆ, ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಲಂಚ್ಗೆ ಹೋಗ್ತಾ ಇದ್ವಿ, ಮೂವಿಗೆ ಹೋಗ್ತಾ ಇದ್ವಿ. ಇವ್ರು ಅಲ್ಲಿ ಇಲ್ಲಿ ಡೆಲ್ಲಿಯಲ್ಲಿ ಸುತ್ತಾ ಇದ್ರು. ಸರೋಜಿನಿ ಮಾರ್ಕೆಟ್, ಜನಪತ್ ಮಾರ್ಕೆಟ್, अच्छे मोमेंट्स थे उस समय हमारे. सबसे अच्छे मोमेंट्स. We spent very good time with each other. Yes. One of the best moment of our life. But ऐसा नहीं था कि मैं आपके साथ उस समय आया था, but उससे पहले मैं रिलेशन में भी था. हाँ, ಇನ್ನೊಂದು एक्चुअली ಬಂದ್ಬಿಟ್ಟು सेलेक्ट सिटी वॉक के टाइम पे ही मैं आपसे कनेक्ट बना था. Okay. अदर देन उससे पहले मैं ऑलरेडी रिलेशन में था.
ಇವಾಗ ಒಂದು ಮಾತನ್ನ ಆ್ಯಡ್ ಆನ್ ಮಾಡ್ತೀನಿ. ಆ್ಯಕ್ಚುಲಿ ಇವರು ನಾನು ಫಸ್ಟ್ ಟೈಮ್ ಗುರ್ಗಾವ್ಗೆ ಹೋದಾಗ ಆಲ್ರೆಡಿ ಕಮಿಟೆಡ್ ಆಗಿದ್ರು. ಇವರು ಗರ್ಲ್ ಫ್ರೆಂಡ್ ಬಂದುಬಿಟ್ಟು ಆಸ್ಟ್ರೇಲಿಯಾದಲ್ಲೇ ಎಲ್ಲ ಇದು ಎಲ್ಲಿ ಸಿಂಗಪೂರ್ ಸಿಂಗಪೂರಲ್ಲಿದ್ದರು. ಇವರು ನನಗೆ ಹೇಳಿದ್ರು ಐ ಹ್ಯಾವ್ ಎ ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅದೆಲ್ಲ ನಮ್ಮ ಮೈಂಡಲ್ಲಿ ಬರ್ತಾ ಇರಲಿಲ್ಲ. ಕಮಿಟೆಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋದ್ಮೇಲೂ ಇವ್ರು ಕಾಲ್ ಮಾಡಿದಾಗ್ಲೂ ಅಷ್ಟೇ ಫ್ಲರ್ಟ್ ಮಾಡ್ತಾ ಇದ್ದಾರೆ ಬಿಡು. ರಾತ್ರಿ ಹೊತ್ತೆಲ್ಲ ಕಾಲ್ ಮಾಡಿಬಿಟ್ಟು ಮಿಸ್ ಯು ಅನ್ನೋದೆಲ್ಲ ಫ್ಲರ್ಟ್ ಅಂತ ಅನ್ಕೊಂಡು ಸುಮ್ಮನೆ ದೇಬೇಕು. ಯಾಕಂದ್ರೆ ಇವ್ರು ಆಲ್ರೆಡಿ ಕಮಿಟೆಡ್ ಆಗಿದ್ರು. ಇವ್ರ ಲೈಫಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವರು ರಿಲೇಶನ್ಶಿಪ್ ಅಲ್ಲಿ ಇದ್ದ ಹುಡುಗಿ ಬಂದ್ಬಿಟ್ಟು ಅವ್ರಿಗೆಲ್ಲ ಹೇಳ್ದಿರಾ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟಿದಾರಂತೆ. ಸೊ ಇವ್ರು ವೆಯ್ಟ್ ಮಾಡ್ತಾ ಇದ್ರು. ಅವಾಗ ಅವಳದು ಕಾಲ್ ಬರುತ್ತೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಎಮೋಷನಲ್ ಸಹ ಆಗ್ತಾ ಇದ್ರು. ಅಮರ ಇವ್ರದ್ದು ಬಂದ್ಬಿಟ್ಟು 3 years ರಿಲೇಶನ್ಶಿಪ್ ಅಂತೆ. 3 years ಏನಪ್ಪ 7 years 7 years ಓಕೆ 2002 3 4 5 6 7 6 years relationship ಓಕೆ 6 years ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು. सो मैं 6 years की कमिटेड रिलेशनशिप में था. मेरा ऐसा कोई भी इंटेंशन नहीं था कि मैं भारती को किसी भी रूप में धोखा दूं, क्योंकि मैं ऑलरेडी एक रिलेशन में चल रहा था. तो मेरा पहला जो कमिटेड रिलेशन मेरी फर्स्ट जो थी गर्लफ्रेंड के साथ, और सेकंड ये है. इस दौरान मेरा कोई भी किसी के साथ मेरा कोई रिलेशन. बट मेरे साथ भी जब मैं सेकेंड टाइम दिल्ली गई थी, ಅಂದರೆ ಸೆಕೆಂಡ್ ಟೈಮ್ ಡೆಲ್ಲಿ ಬಂದ್ಮೇಲೆನೆ ನಮ್ಮಿಬ್ಬರದು ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು. ಬಟ್ ಅದಕ್ಕೆ ಮುಂಚೆ ಇವರು ಆ ಹುಡುಗಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಶಿ ಮೈಟ್ ಕಾಲ್ ಅಂತ ಹೇಳ್ಬಿಟ್ಟು. ಆ ಹುಡುಗಿ ಅಲ್ಲಿಗೆ ಹೋಗಿದ್ದೆ ಅಷ್ಟೇ. ಒಂದ್ಸಲನೂ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿಲ್ಲ, ಏನು ಇಲ್ಲ. ಇವ್ರಿಗೂ ಅವ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ, ಏನು ಮಾಡ್ತಾ ಇದ್ದಲ್ಲ ಎತ್ತ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 2 years हो गया था ना, वो कॉल नहीं किया था. उन्होंने कॉल नहीं किया क्योंकि नंबर्स चेंज हो गए थे. वहाँ जाके नंबर बंद कर दिया लोकल, और कम्प्लीटली जो कम्युनिकेशन था शट डाउन हो गया था. फिर जॉब में लग गया था मैं. आई स्टार्टेड माई जॉब, एंड मुझे बिल्कुल भी पता नहीं था कि मेरे साथ आगे आने वाले टाइम में क्या होने जा रहा है. व्हेन शी रीजॉइन और दिल्ली के लिए रिक्रूट हुई, और उसी दौरान ड्यूरिंग दैट पीरियड जब मैं, याद है तुम्हारे साथ वॉक करके रोड क्रॉस कर रहा था, वी वर वॉकिंग एंड वी वर क्रॉसिंग द रोड एंड वी वर एंटरिंग टू द मॉल. सडनली मेरे मोबाइल पे एक कॉल आया, और वो कॉल था किसी लोकल नंबर का. मैंने कॉल सडनली मैंने पिक किया, मैंने बात करी हेलो. तो वहाँ से मेरी जो एक ही जब हम पैटर्न में वो बात करती थी मेरी गर्लफ्रेंड, शी यूज्ड टू से हाय कैसा है बच्चा. आई इमीडिएटली अंडरस्टूड कि सामने से किसका कॉल है आफ्टर 2 years के बाद. एंड आई वॉज लिटरली शॉक्ड. ಮಕ್ಕಳು ಬಂದ್ಬಿಟ್ಟಿದ್ದಾರೆ ನೋಡಿ. ಕ್ಲೋಸ್ आई वॉज लिटरली शॉक्ड जब वो कॉल आई, और मैं ब्लैंक हो गया था. और ये मेरे साथ में थी, वॉक करके चल रही थी. वो भी सरदारनी थी. उसका नाम था अमनजोत कौर, और नाम है उसका साक्षी. ನಮ್ಮ ಮಕ್ಳಿಗೂ ಗೊತ್ತು. ಆ್ಯಕ್ಚುಲಿ ನನ್ನ ಮಕ್ಳು ನೋಡಿ ನಗೀತಾ ಇದ್ದಾರೆ. ಸ್ಟೋರಿ ಇವಾಗ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. इसको पता है साक्षी पता है ना पापा का गर्लफ्रेंड. सो मेरे बच्चों को भी पता है. मैंने बोला है एक्चुअली, और मैंने इनको बताया था. हाँ. मैंने सच बताया सारा. मैं आपको स्टोरी बताता हूँ. जब दिल्ली में फिर जब मैं मॉल में एंट्री करा, मैंने कहा मैं आपको कॉल बैक करता हूँ. एंड वो थोड़ा सा नर्वस, थोड़ा सा वो सैड हो गई. उसके बाद मैंने आप कपड़े चेंज करके बेटा यहाँ पे नंगे मत आना बस. सुनो, नंगे मत आना कैमरे का. आप तो वैसे भी नहीं आते. ಸೊ ಇವಾಗ ನಾನು ಕನ್ನಡದಲ್ಲಿ ಹೇಳ್ತೀನಿ, ಹಿಂದಿಯಲ್ಲಿ ತುಂಬಾ ಆಗ್ಬಿಡುತ್ತೆ. ಇವ್ರ ಗರ್ಲ್ ಫ್ರೆಂಡ್ ಸಡನ್ ಆಗಿ 2009 ಇವ್ರಿಗೆ ಕಾಲ್ ಮಾಡಿದ್ರು ಲೋಕಲ್ ನಂಬರ್ ಇಂದ. ಹಾಯ್ ಬಾಬು ಏನೋ ಇವ್ರು ಹೇಳಿದ್ರಲ್ಲ, ಸೊ ಅದೇ ಹಾಯ್ ಬಚ್ಚಾ. ಸೊ ಆ ಥರ ಕಾಲ್ ಮಾಡಿದ್ರು. ಇವ್ರಿಗೂ ಒಂಥರ ಶಾಕ್ ಆಗಿಬಿಟ್ಟಿತ್ತು. ಗರ್ಲ್ ಫ್ರೆಂಡ್ ಕಾಲ್ ಮಾಡಿದಾಗ ಇವ್ರು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ರು. ನನಗೂ ಹೇಳಿದ್ರಿ ಈ ಥರ ಅಂತ ಹೇಳ್ಬಿಟ್ಟು ನಾನು ಇವ್ರಿಗೆ ಹೇಳಿದೆ, ಅವ್ರ ಹತ್ರ ಮಾತಾಡು ಏನು ಅಂತ ಕೇಳ್ಕೊ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮಿಬ್ಬರದು ಕಮಿಟ್ಮೆಂಟ್ ಅವಾಗ ಇನ್ನೂ ಏನು ಶುರು ಆಗಿರಲಿಲ್ಲ. ನಾವಿಬ್ಬರು ಟೈಮ್ನ ಸ್ಪೆಂಡ್ ಮಾಡೋದು ನಮಗೆ ತುಂಬ ಇಷ್ಟ ಆಗ್ತಾ ಇತ್ತು. ನಾವು ಯಾವಾಗ್ಲೂ ಇವ್ರಿಗೆ ನಾನು ಯಾವಾಗ್ಲೂ ಇವ್ರಿಗೆ ಹೇಳಿಲ್ಲ ಐ ಲವ್ ಯು ಅಂತ ಹೇಳ್ಬಿಟ್ಟು. ಇವರು ನನಗೆ ಹೇಳಿಲ್ಲ, ಕಮಿಟೆಡ್ ಆಗಿರಲಿಲ್ಲ ನಾವು. ಆ ಹುಡುಗಿ ಬೇರೆ ಕಂಟ್ರಿಗೆ ಹೋದ್ಮೇಲೆ ಒಂದ್ಸಲನೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗಿಬಿಟ್ಟಿತ್ತು. ಇವರು ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು, ಇವಾಗ ಕಾಲ್ ಮಾಡ್ತಾಳೆ ಅವಾಗ ಕಾಲ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಆ ಹುಡುಗಿ ಕಾಲೇ ಮಾಡಿರಲಿಲ್ಲ. ಸೊ ಅದರಲ್ಲಿ ಇವರು ಒಂಥರ ಡಿಸಪಾಯಿಂಟ್ ಆಗಿಬಿಟ್ಟಿದ್ರು. ಸೊ ಇವರು ಕೇಳಿದಾಗ ಅವಳು ರೀಸನ್ಸ್ ಕೊಡ್ತಾ ಇದ್ರು, ಈ ಥರ ಮನೇಲಿ ಪ್ರಾಬ್ಲಮ್ಸ್ ಇತ್ತು ಅದಕ್ಕೆ ಕಾಲ್ ಮಾಡಿಲ್ಲ. ಇವಾಗ್ಲೂ वो टेम्पररी के लिए आई थी ना.
उसने मुझे बताया फ़ोन पे कि मैं आई हूँ कुछ दिन के लिए, फिर मुझे वापस जाना है और मेरे फैमिलीज़ इशू चल रहे हैं, तो मुझे बड़ा अजीब फील हो रहा था एंड अंदर से मैं बहुत सैड भी था। ಅಷ್ಟು ಸೀರಿಯಸ್ ಆಗಿ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ ಇವರು. ನನ್ನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ವೀಕ್ಲಿ ಆಫ್ ಇರೋವಾಗ ಬರ್ತಾ ಇದ್ರು. ಆ್ಯಸ್ ಯೂಶುವಲ್ ನಾವು ಲಂಚ್ ಮಾಡೋದು, ಮೂವಿ ನೋಡೋದು ಅದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಏನಾಯಿತು, ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟೆ. अल्वा मैं दोबारा बैंगलोर चले गई थी. हाँ, अदे कंपनी मैं गुड़गांव में था, मेरा स्टोर गुड़गांव ही था। ये दिल्ली में सिलेक्ट सिटी का स्टोर देखने आ गए थे। ನಾನು ಡೆಲ್ಲಿಯಲ್ಲಿ 4 ತಿಂಗಳಿದ್ದೆ. ಆಮೇಲೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೆ. ಗರುಡ ಮಾಲಲ್ಲಿ ನನಗೆ ಸ್ಟೋರ್ ಕೊಟ್ಬಿಟ್ಟಿದ್ರು. ನಾನು ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೆ. ಫೋನಲ್ಲೇ ಮಾತಾಡ್ತಾ ಇದ್ವಿ. ಆಮೇಲೆ ಒಂದ್ಸಲ ಇವರು ಬೆಂಗಳೂರಿಗೆ ಬಂದಿದ್ರು. ದುಬಾರ ಬೆಂಗಳೂರು ಆಯ್ತೇನಾ? हाँ, क्वार्टर्स मीट में मैं बैंगलोर आता था, मिलते थे हम। ಅವಾಗ ಮತ್ತೆ ಇವರು ಒಂದು ಬೊಕ್ಕೆ, ಒಂದು ಗ್ರೀಟಿಂಗ್ ಕಾರ್ಡು, ಚಿಕ್ಕದಾದ ಒಂದು ಸಿಲ್ವರ್ ಇಯರಿಂಗ್ಸ್ ಎಲ್ಲಾನು ತಗೊಂಡ್ ಬಂದಿದ್ರು ನನಗೆ ಕೊಡೋದಕ್ಕೆ. ಆ ಮಾಲಲ್ಲಿ ಮೀಟ್ ಮಾಡಿಬಿಟ್ಟು ನನಗೆ ಕೊಟ್ಟರು. ಆವಾಗ ಸ್ವಲ್ಪ ನನಗೆ ಫೀಲ್ ಆಯಿತು, ಇವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು. मेरे मन में जो था इनके लिए कोई गलत नहीं था। मेरा था कि एक बहुत अच्छी फ्रेंड थी ये, जो अदर स्टेट में सिटी से, और मुझे जितना इसको कंफर्ट फील कराना सकता था मैं वो कोशिश कर रहा था। ಸೊ ಇವ್ರು ಈ ಥರ ಎಲ್ಲ ಕೊಡುವಾಗ ನನಗೊಂಥರ ಫೀಲ್ ಆಗ್ತಾ ಇತ್ತು, ಇವರೇನೋ ಪ್ರೀತಿ ಮಾಡ್ತಾರೇನೋ ನನಗೆ, ಇವ್ರು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಒಳಗಡೆಯಿಂದ ಫೀಲ್ ಆಗ್ತಾ ಇತ್ತು ನನಗೆ. ಆ ಇಯರಿಂಗ್ಸ್, ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ನಾನು ಎಲ್ಲಿ ಹಾಕಿದ್ದೀನೋ ಗೊತ್ತಿಲ್ಲ. ಅಷ್ಟು ಸೀರಿಯಸ್ ಆಗಿ ನಾನು ತಗೊತಾ ಇರಲಿಲ್ಲ, ಬಟ್ ಫೀಲ್ ಆಗ್ತಾ ಇತ್ತು ಇವರು ನನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಹಂಗೆ 2009 ಆಯಿತು. 2010 ಮತ್ತೆ ನನ್ನ ಕಂಪ್ನಿನ ಬಿಟ್ಬಿಟ್ಟೆ. ಇವ್ರು ಅದೇ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ರು. ಅದನ್ನ ಬಿಟ್ಬಿಟ್ಟ ಮೇಲೆ ಇವ್ರು ನನಗೆ ಒಂದು ಸಜೆಷನ್ನ ಕೊಟ್ಟರು, ನೀನು ಡೆಲ್ಲಿಗೆ ಬಂದ್ಬಿಡು, ಇಲ್ಲಿ ನಿನಗೆ ಆರಾಮಾಗಿ ಕೆಲಸ ಸಿಗುತ್ತೆ. छोड़ दी जॉब इन्होंने। हाँ, ಮತ್ತೆ ಕೆಲಸ ಬಿಟ್ಬಿಟ್ಟೆ. जॉब छोड़ दी, जबकि कोई प्रॉब्लम नहीं थी और मैं कंटिन्यू करता ಆಕ್ಚುಲಿ ತುಂಬಾ ನನಗೆ ಇಲ್ಲಿ ಅಲ್ಲಿ ಅಂತ ಆಗ್ತಾ ಇದ್ರು. ಒಂದು ಪರ್ಟಿಕ್ಯುಲರ್ ಸ್ಟೋರ್ ಕೊಡ್ತಾ ಇರಲಿಲ್ಲ. ಪಾಲಿಟಿಕ್ಸ್ ಇರುತ್ತೆ ಅಲ್ಲ, ನಾನು ಫ್ಲೆಕ್ಸಿಬಲ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಬಂದ ಕಡೆ ಎಲ್ಲನೂ ಕಳಿಸ್ತಾ ಇದ್ರು. ಸೊ ಅದು ನನಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಾನು ಕೆಲಸ ಬಿಟ್ಬಿಟ್ಟೆ. ಆಮೇಲೆ ಇವರು ನನಗೆ ಒಂದು ಸಜೆಷನ್ನ ಕೊಟ್ಟರು, ನೀನು ಡೆಲ್ಲಿಗೆ ಬಂದುಬಿಡು, ಇಲ್ಲಿ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಇವ್ರು ಹೇಳಿದ್ದೆ ತಡ ನನ್ನ ಮನಸ್ಸಲ್ಲಿ ಒಂಥರ ಖುಷಿ, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮ ಹತ್ರ ಎಲ್ಲನೂ ಸ್ವಲ್ಪ ದುಡ್ಡು ಇಸ್ಕೊಂಡು, ಅವಾಗ ಡೆಲ್ಲಿಯಲ್ಲಿ ಆಲ್ರೆಡಿ ಕೆಲಸ ಸಿಕ್ಬಿಟ್ಟಿದೆ ಅಂತ ಸುಳ್ಳು ಹೇಳಿದೆ ನಮ್ಮ ಅಮ್ಮನಿಗೆ. ಇನ್ನೂ ಸಿಕ್ಕಿರಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಕೆಲಸ ಹುಡುಕ್ಬೇಕಾಗಿತ್ತು. ಬಟ್ ನಮ್ಮ ತಾಯಿ ಹತ್ರ ನಾನು ಸುಳ್ಳು ಹೇಳ್ಬಿಟ್ಟು 20,000 ತಗೊಂಡೆ ಅವ್ರ ಹತ್ರ. ತಗೊಂಡ್ಬಿಟ್ಟು ಫ್ಲೈಟ್ ಎಲ್ಲ ಬುಕ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ಬಿಟ್ಟೆ ಡೆಲ್ಲಿಗೆ. ಸೊ ಡೆಲ್ಲಿಗೆ ಹೋಗಿದ್ದೆ ತಡ ಒಂಥರ ಎಕ್ಸೈಟ್ಮೆಂಟ್ ಶುರು ಆಯಿತು. ಹೆಂಗಿರುತ್ತೋ ನಮ್ಮ ಜರ್ನಿ ಏನು ಅಂತ ಹೇಳ್ಬಿಟ್ಟು ಭಯನೂ ಆಗ್ತಾ ಇತ್ತು, ಬಟ್ ಎಕ್ಸೈಟ್ಮೆಂಟೂ ಸಹ ಇತ್ತು. ನಾನೇ ಇವಾಗ ಡೆಲ್ಲಿಗೆ ಬಂದಿದ್ದೀನಿ, ಯಾವುದೇ ಒಂದು ಕಂಪ್ನಿ ಕಡೆಯಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಒಳಗಡೆಯಿಂದ ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಇವ್ರು ಬ್ಯುಸಿಯಾಗಿದ್ದ ಕಾರಣ ನನ್ನ ಪಿಕ್ ಮಾಡೋಕ್ಕೆಲ್ಲನೂ ಬಂದಿರಲಿಲ್ಲ. ಮಹಿಪಾಲ್ಪುರ್ ಮೇನ ಇವರು ಹೋಟೆಲ್ ಎಲ್ಲ ಬುಕ್ ಮಾಡಿದ್ರು, ಅಲ್ಲಿ ಸ್ಟೇ ಮಾಡು ಅಂತ ಹೇಳಿದ್ರು. ಆಮೇಲೆ ನಿನ್ಗೆ PG ಹುಡುಕ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದಿನ ಅಲ್ಲಿ ಸ್ಟೇ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವ್ರು ಬಂದ್ರು ನನ್ನ ಪಿಕ್ ಮಾಡೋದಕ್ಕೆ. ಅಲ್ಲಿಂದ ನಾವು ಹೊರಟ್ವಿ, PGನ ಹುಡ್ಕೋದಕ್ಕೆ ಶುರು ಮಾಡಿದ್ವಿ. ಇನ್ನು ಕೆಲಸನೂ ಸಿಕ್ಕಿರ್ಲಿಲ್ಲ ನನಗೆ. ಅವಾಗ PGನ ಹುಡ್ಕೋದಕ್ಕೆ ಶುರು ಮಾಡಿದ್ವಿ. ನಾನು ಫಸ್ಟು ಗುರ್ಗಾವಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ, ಬಟ್ ಇವ್ರು ಹೇಳಿದ್ರು ಬೇಡ, ಗುರ್ಗಾವ್ ಬೇಡ, ನೀನು ಡೆಲ್ಲಿಯಲ್ಲಿ ಕೆಲಸ ಹುಡುಕು ಅಂತ ನನಗೆ ಸಜೆಷನ್ ಕೊಟ್ಬಿಟ್ಟು ಡೆಲ್ಲಿಯಲ್ಲಿ ಸೆಲೆಕ್ಟ್ ಸಿಟಿ ವಾಕ್ ಮಾಲ್ ಹತ್ರ ನಾವು PGನ ಹುಡುಕಿದ್ವಿ. 4,500 ರೂಪೀಸ್ ತಾನ PG ಅಮೌಂಟ್. ಸೊ ಹುಡುಕ್ಬಿಟ್ಟು ನಾನು PGಯಲ್ಲಿ ಸಾಕೇತಲ್ಲಿ ಸೆಲೆಕ್ಟ್ ಸಿಟಿ ವಾಕ್ ಮಾಲ್ ಹತ್ರ ಸಾಕೇತ್ ಅಂತ ಒಂದು ಪ್ಲೇಸ್ ಇದೆ, ತುಂಬ ಒಂದು ಒಳ್ಳೆ ಸೊಸೈಟಿ ಅದು. ಅಲ್ಲಿ ನಾನು PGನ ಹುಡುಕ್ದೆ. ಇವರು ನನ್ನ ಜೊತೆ ಬಂದಿದ್ರು. ಆವಾಗ ಆ PGಯಲ್ಲಿ ಹೋದೆ. ಇವರು ನನಗೆ ಬ್ಯಾಗು ಅದು ಇಲ್ಲೆಲ್ಲ ಕೊಟ್ಬಿಟ್ಟು ಹೋದ್ರು. ಕೆಲಸ ಹುಡ್ಕೋದು ಶುರು ಮಾಡು, ನಾಳೆಯಿಂದ ಇವತ್ತು ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಇವ್ರು ಹೋಗ್ಬಿಟ್ರು. ಆಮೇಲೆ ನಾನು ನೆಕ್ಸ್ಟ್ ಡೇಯಿಂದ ಕೆಲಸ ಹುಡ್ಕೋದನ್ನ ಶುರು ಮಾಡಿದೆ. ಆವಾಗ ನನಗೆ KFC ಇಂದ ಕಾಲ್ ಬಂದಿತ್ತು. ಇಂಟರ್ವ್ಯೂ ಕೊಟ್ಟೆ. ನನಗೆ ಯಾವ ಪರ್ಟಿಕ್ಯುಲರ್ ಲೊಕೇಶನ್ ಅಂತ ಗೊತ್ತಿರಲಿಲ್ಲ. ನಂದು 3 ರೌಂಡ್ ಇಂಟರ್ವ್ಯೂಸ್ ಆಯಿತು. ಅದಾದಮೇಲೆ ನನಗೆ ಅಸಿಸ್ಟೆಂಟ್ ರೆಸ್ಟೋರೆಂಟ್ ಮ್ಯಾನೇಜರ್ ಅಂತ ಪೊಸಿಷನ್ ಕೊಟ್ಬಿಟ್ಟು ರಿಕ್ರೂಟ್ ಮಾಡಿಬಿಟ್ಟು ಗುರ್ಗಾವ್ ಜಾಬ್ ಲೊಕೇಶನ್ ಕೊಟ್ಬಿಟ್ಟಿದ್ರು. ನಾವು ಇವಾಗಲೇ ಡೆಲ್ಲಿಯಲ್ಲಿ PG ಮಾಡಿದ್ವಿ. ಇವಾಗ PGನ ಬಿಟ್ಬಿಟ್ಟು ಮತ್ತೆ ಗುರ್ಗಾವ್ಗೆ ಹೆಂಗೆ ಹೋಗೋದು ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. PG ಅವರು ಸಹ ತುಂಬ ಒಳ್ಳೆಯವರಾಗಿದ್ದರು. ಇನಿಷಿಯಲಿ ನಾನು ಡೆಲ್ಲಿಯಿಂದಾನೇ ಗುರ್ಗಾವ್ಗೆ ಟ್ರಾವೆಲ್ ಮಾಡ್ತಾ ಇದ್ದೆ ಟ್ರೈನಿಂಗ್ ಪೀರಿಯಡಲ್ಲಿ. ಆಮೇಲೆ ಇವ್ರು ಹೇಳಿದ್ರು, ಇವಾಗ 1 ತಿಂಗಳು ಮಾತ್ರ ಇಲ್ಲಿ ಕಂಪ್ಲೀಟ್ ಮಾಡು, ಆಮೇಲೆ ಗುರ್ಗಾವಲ್ಲೇ PGನ ನೋಡೋಣ ಅಂತ ಹೇಳಿದ್ರು. ಸೊ 1 ತಿಂಗಳು ಹಂಗೆ ಅಪ್ ಆ್ಯಂಡ್ ಡೌನ್ ಮಾಡಿದೆ. ಆಮೇಲೆ PG गुड़गांव में देखा था ना आपने? मैंने फिर PG गुड़गांव में इनके लिए ढूंढा, और वो भी गर्ल्स PG था। गर्ल्स PG ढूंढा क्योंकि ट्रैवल टाइम ज़्यादा लगता था, और दिल्ली साकेत में थे तो वहाँ से डिस्टेंस तो ज़्यादा नहीं था, बट ट्रैफिक जाम बहुत था। महरौली गुड़गांव रोड होता था, MG रोड।
तो वहाँ से फिर मैंने इनको गुड़गांव के अंदर ही शिफ्ट कर दिया था, वहीं मैंने एक गर्ल्स पीजी ले लिया था और वहाँ पे ये मूव हो गई थी। जो इनकी KFC में जॉब लगी थी वहाँ से वॉकेबल डिस्टेंस था। मेरा भी स्टोर गुड़गांव में था, अब हम थोड़ा और नज़दीक आ गए थे, थोड़ा क्लोज आ गए थे। तो स्टोरी ऐसे चली है कि हमारा पहले फाइट हुई, फिर जॉब छोड़ दी, फिर दिल्ली आए, फिर दिल्ली से फिर बैंगलोर गए, फिर बैंगलोर से वापस मैंने दिल्ली बुलाया, तो उसके बाद जॉब लगी और फिर वापस गुड़गांव। तो इस हिसाब से अब जब सिचुएशन आई कि 2010 लग गया था ना, 2010 में ये भी गुड़गांव में जॉब करने लग गई थी, सेल्फ इंडिपेंडेंट अपना अर्निंग करनी शुरू कर दी थी और मैं उसी कंपनी में जॉब कर रहा था। पहले कंपनी में जॉब कर रहा था। कितना भी पॉलिटिक्स भी ಹೋದ ना ಕಂಪನಿಯ में ये लोग ಇವ್ರದೆಲ್ಲ ಯಾವ ತರ ಪರ್ಸನಾಲಿಟಿ ಗೊತ್ತಾ, ಹಿಂದ್ಗಡೆ ಎಷ್ಟೊಂದು ಹೇಳ್ತಾರೆ ಗೊತ್ತಾ ಕಂಪನಿ ಬಗ್ಗೆ, ಮತ್ತೆ ಕಂಪನಿನ ಮಾತ್ರ ಬಿಡಲ್ಲ. ಅಡ್ವೆಂಚರ್ಸ್ ಕುತ್ಕೊಂಡು ಎಲ್ಲರ ಬಗ್ಗೆನೂ ಒಪಿನಿಯನ್ ಇಟ್ಕೊಂತಾರೆ ನೋಡಿ, ಆ ತರ ಮುಂದ್ಗಡೆ ಬಂದ್ಬಿಟ್ಟು ಯಾರು ಏನೋ I always take a stand when it comes to me, when it comes to my team. नहीं, मैं एग्जांपल सेट कर रही थी, तुम लोग ना उस कंपनी के बारे में बुराई भी तो बोलते थे, बट छोड़ते नहीं थे, छोड़ते नहीं थे। एक माइंडसेट होता है, बोलते हैं, हम सुनते थे, लेकिन ಬಟ್ ಇವ್ರದ್ದು ಸ್ಟೆಬಿಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಪೇಷನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಇಂಪಲ್ಸಿವ್ ಡಿಸಿಷನ್ಸ್ ನ ತಗೊಂತೀನಿ. ಇದು ನಂದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಇವ್ರು ಎಷ್ಟೇ ಒಂದು ಕಂಪ್ನಿಯಲ್ಲಿ ಏನೇ ಒಂದು ಒಪಿನಿಯನ್ ಇದ್ರು ಹಿಂದೆ ಕುತ್ಕೊಂಡು ಹೇಳ್ಬಿಡ್ತಾರೆ ಅಷ್ಟೇನೆ, ಮುಂದ್ಗಡೆ ನಿಂತ್ಕೊಂಡು ಹೇಳಲ್ಲ. ನಂದು ಏನಿದ್ರು ಫ್ರಂಟೇ ಏನಿದ್ರು ಹಿಂದೆಲ್ಲ ಒಪಿನಿಯನ್ ಎಲ್ಲ ಕೊಟ್ಬಿಟ್ಟು ಒಳಗಡೆ ಮುಂದೆ ಬಂದ್ಬಿಟ್ಟು ಚೆನ್ನಾಗಿ ನಾಟಕ ಎಲ್ಲ ಮಾಡೋದು ಆ ಥರ ಎಲ್ಲ ಇಲ್ಲ. ನಾನು ಏನಿದ್ರು ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತೀನಿ. ಸೊ ಅದೊಂದು ಪರ್ಸನಾಲಿಟಿ ನಂದು ತುಂಬ ಡ್ರಾಬ್ಯಾಕೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಆ ಕಂಪ್ನಿಯಲ್ಲಿ ಇವರು ತುಂಬಾ ವರ್ಷ ಕೆಲಸ ಮಾಡಿದ್ರು. ನಾನು जॉब मैंने छोड़ी थी, अब वो भी रीजन आएगा तुम्हारे गुड़गांव आने से. ಇವಾಗ ನಾನು ಗುರ್ಗಾಂವ್ ಬಂದ ಮೇಲೆ ಇವರು ಆ ಕೆಲಸನ ಬಿಟ್ಟಿದ್ದು ಅದೇನು ಅಂತ ಹೇಳ್ತೀವಿ. मैं पॉलिटिक्स का हिस्सा बन गया था, आई बिकम है ना पॉलिटिक्स का. उन्होंने कंप्लेंट कर दी थी, वो बताना, अरे वो जो टीममेट थी कि वो गुड़गांव में आ गई और आशु स्कूल जाता नहीं. ಫೈನಲ್ ಆಗಿ ಗುರ್ಗಾವ್ಗೆ ಬಂದ ಮೇಲೆ ಇವ್ರ ಆ ಕಂಪನಿಯಿಂದ ಕೆಲಸ ಬಿಟ್ರು. ಅದನ್ನು ಪಾಲಿಟಿಕ್ಸ್ ಇಂದಾನೇ ಬಿಟ್ಟಿದ್ದು. ಹೇಗೆ ಗೊತ್ತಾ, ನಾನು ಗುರ್ಗಾವ್ಗೆ ಬಂದಿದ್ದೀನಿ ಅಂತ ನಮ್ಮ ಓಲ್ಡ್ ಎಂಪ್ಲಾಯೀಸ್ಗೆಲ್ಲನೂ ಗೊತ್ತಾಯ್ತು. ಅಂದರೆ ಆ ಕಂಪ್ನಿ ಇವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲನೂ ಗೊತ್ತಾಯ್ತು. ಇವ್ರು ನನ್ನ ಮೀಟ್ ಮಾಡೋದು, ನಾವು ಸುತ್ತಾಡೋದೆಲ್ಲನೂ ಇವ್ರಿಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತು. हाँ, किसी ने बता दिया था कंपनी को कॉल करके कि जो आपकी एक्स एम्प्लॉय है वो गुड़गांव आ गई है और आशु के पास मिलने जाती है. मैं तो जाती ही रहती है, खुद ही आते थे मिलने. या मैं जाता था. तो किसी ने ऐसा मिर्च मसाला लगा के ऐसा कंप्लेंट बनाया कि आशु स्टोर्स पे टाइम नहीं दे रहा, और जो एक्स एम्प्लॉय थी वो बैंगलोर छोड़ के आशु के पास बैंगलोर छोड़ के गुड़गांव में शिफ्ट हो गई है एंड दे आर मीटिंग टू ईच अदर. तो ऐसा करके मेरे पे एक क्वेश्चन आने लग गया था कि आपकी परफॉर्मेंस पुअर हो रही है, बट जबकि ऐसा कुछ नहीं था क्योंकि ये भी अपनी जॉब कर रही थी. मैं बिजी रहती थी. KFC में ಆಕ್ಚುಲಿ ಅಸಿಸ್ಟೆಂಟ್ ರೆಸ್ಟೋರೆಂಟ್ ಜಾಬ್ ಮಾಡುವಾಗ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಗೊತ್ತಾ. ಒಂದು ಮ್ಯಾನೇಜರ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಾಗ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇವ್ರುನು ಅವ್ರ ಸ್ಟೋರ್ ನ ಬಿಟ್ಬಿಟ್ಟು ಬರ್ತಾ ಇರ್ಲಿಲ್ಲ. ರಾತ್ರಿ ಕ್ಲೋಸ್ ಆದ್ಮೇಲೆ ಒಂದ್ಸಲ ಮೀಟ್ ಮಾಡ್ಬಿಟ್ಟು ಆಚೆ ಹೋಗ್ಬಿಟ್ಟು ನಾವು ಏನಾದ್ರು ತಿನ್ಕೊಂಡು ನನ್ನ ಪಾಡಿಗೆ ನಾನು PGಗೆ ಹೋಗ್ಬಿಡ್ತಾ ಇದ್ರೆ, ಇವ್ರ ಪಾಡಿಗೆ ಇವ್ರ ಮನೆಗೆ ಹೋಗ್ತಾ ಇದ್ರು. ನಮ್ದು ವೀಕ್ಲಿ ಆಫ್ ಇರೋವಾಗ ನಾವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಕೆಲವರು ಇರ್ತಾರಲ್ಲ ಅವ್ರದೇ ಆದ ಒಪಿನಿಯನ್ ಅನ್ನ, ಥಾಟ್ ಅನ್ನ ಬೇರೆಯವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ. ಅವರು ಇನ್ಸ್ಟೋರಲ್ಲೇ ಇದ್ಕೊಂಡು ಏನೇನೋ ಮಾಡ್ತಾ ಇದ್ರು. ಅದೆಲ್ಲ ಬೇರೆ ವಿಷಯ ಬಿಡಿ. ಪಾಪ ಇವರು ನನ್ನನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಬಗ್ಗೆ ಕಂಪ್ಲೇಂಟ್ ಶುರು ಆಯ್ತು. ನಿಂದು ಸ್ಟೋರ್ ಪರ್ಫಾರ್ಮೆನ್ಸ್ ಲೋ ಆಗ್ಬಿಟ್ಟಿದೆ, ನೀನ್ ಭಾರತಿನ ಮೀಟ್ ಆಗ್ತಾ ಇದೀಯ ಅಲ್ಲಿ ಹೋಗ್ಬಿಟ್ಟು, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಇವ್ರಿಗೂ ಸ್ವಲ್ಪ ಪ್ರೆಷರ್ ಸಿಕ್ತು ಅವಾಗ. यहाँ से लोगों में रूमर्स फैलने लग गए कि आशु और भारती का अफेयर चलने लग गया और कंपनी में नई नई स्टोरीज क्रिएट करने लग गए हमारे बारे में. ये सब रूमर्स आने लग गए थे बाहर. जो कंपनी की MD थी उनको ये सब अच्छा नहीं लग रहा था क्योंकि उनको कुछ और भी बताया जा रहा था. ವರ್ಕ್ ಟೈಮ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ, ಫ್ರೀ ಟೈಮ್ ಅಲ್ಲಿ ನಾವು ಸುತ್ತಾಡೋದನ್ನ ಮಾಡ್ತಾ ಇದ್ವಿ ಅಷ್ಟೇನೆ. ಅದು ಗರ್ಲ್ಸ್ PG ಅಲ್ಲಿ ಇರೋ ಕಾರಣ ಇವ್ರಿಗೂ ನಾನು ಅಷ್ಟು ಎಂಟರ್ಟೈನ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ನಮ್ಮ PG ಓನರ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಒಂದಿನ ಏನಾಯ್ತು, ಇವ್ರ ಫ್ರೆಂಡ್ ಒಬ್ರು ಮದ್ವೆ ಮಾಡ್ಕೊಂಡ್ಬಿಟ್ರು. ಅದು ಲವ್ ಮ್ಯಾರೇಜ್. ಅವ್ರ ಪೇರೆಂಟ್ಸ್ಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಇವ್ರು ಹೋಗಿದ್ರಂತೆ ಅವ್ರ ಮದ್ವೆಗೆ. ಹೊಸದಾಗಿ ನನಗೆ ಜಾಬ್ ಸಿಕ್ಕಿತ್ತಲ್ಲ, ಸೊ ಇದ್ರಲ್ಲೆಲ್ಲ ನಾನು ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಅವಾಗ ಇವ್ರ ಫ್ರೆಂಡ್ ಹೇಳಿದ್ರು ಇವ್ರ ಹತ್ರ,
ಈ ಥರ ಹುಡುಗಿನ ಎಲ್ಲಿಡೋಣ, ಒಂದು 2-3 ದಿವಸ ಅಡ್ಜಸ್ಟ್ ಮಾಡಿಸ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಇವ್ರ ಫ್ರೆಂಡಿಗೆ ಇವ್ರು ಸಜೆಷನ್ ಕೊಟ್ಟರು. ಭಾರತಿ ಹೆಂಗಿದ್ಲು ಪಿ ಜಿಯಲ್ಲಿ ಇದ್ದಾಳಲ್ಲ, ಸೊ ಅವ್ರ ಪಿ ಜಿಯಲ್ಲೇ 1-2 ದಿನ ಇರೋದಕ್ಕೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನನ್ನ ಒಂದು ಕೇಳಿದ್ರು. ನನಗೂ ಏನು ಪ್ರಾಬ್ಲಮ್ ಇರಲಿಲ್ಲ. ನಾನು ನಮ್ಮ ಪಿ ಜಿ ಓನರ್ ಹತ್ರ ಮಾತಾಡಿದೆ, ಈ ಥರ ನಮ್ಮ ರಿಲೇಷನ್ ಯಾರೋ ಬಂದಿದ್ದಾರೆ ನೋಡೋದಕ್ಕೆ, 2 ದಿನ ನನ್ನ ಜೊತೆ ಇರ್ತಾರೆ ಅಂತ ಹೇಳಿದಕ್ಕೆ ಅವ್ರೂ ಓಕೆ ಅಂತ ಹೇಳಿದ್ರು. 3ನೇ ದಿವಸ ಏನಾಯ್ತು ಗೊತ್ತಾ, ಇವರು ನನಗೆ ಶಾಕಿಂಗ್ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ರು. ಈ ಥರ ನಾನು ಮತ್ತೆ ಆ ಹುಡುಗ ಪ್ಲಾನ್ ಮಾಡಿದ್ವಿ, ನಾವಿಬ್ರು ಒಟ್ಟಾಗಿರೋಣ ಅಂತ ಹೇಳ್ಬಿಟ್ಟು. ನನ್ಗೆ ಒಂಥರ ಶಾಕಿಂಗ್ ಇತ್ತು. तुम्हारा फ्रेंड ने डिस्कस करके मुझे बोला था ना एक साथ रहेंगे. हाँ. फिर हमारा बाद में डिसाइड हुआ कि तुम पीजी में 4500 समथिंग दे रहे हो, ठीक है. मैं इतना दूर से ट्रैवल करके आता था, तो उन दोनों की शादी हो गई थी. मैंने और मेरे फ्रेंड ने कि हम सब इकट्ठे रहेंगे तो हम एक फ्लैट ले लेते हैं 1 BHK या 2 BHK का. ये डिस्कशन में आया था. ये डिस्कशन ಓಕೆ. ನಾನು ಕೆಲ್ಸದ ಮೇಲೆ ಇದ್ದೆ, ಬಂದರು 3 ಜನನು ಬಂದ್ಬಿಟ್ಟು ಚೆನ್ನಾಗಿ ನಮ್ಮ ರೆಸ್ಟೋರೆಂಟಲ್ಲಿ ಕುತ್ಕೊಂಡ್ಬಿಟ್ಟು ತಿಂದ್ಬಿಟ್ಟು ಈ ಥರ ನನಗೆ ಶಾಕಿಂಗ್ ಇನ್ಫಾರ್ಮೇಷನ್ ಕೊಟ್ಟರು. ಈ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲರೂ ಮನೆ ಮಾಡಿಕೊಂಡು ಒಂದೇ ಇದರಲ್ಲಿ ಇರೋಣ ಅಂತ ಹೇಳ್ಬಿಟ್ಟು. ನನಗೆ ಅವಾಗ ಇವ್ರ ಮೇಲೆ ಅಷ್ಟು ಡೌಟು ಅದೆಲ್ಲ ಏನೂ ಇರ್ತಾ ಇರಲಿಲ್ಲ. ಸೊ ಐ ಯೂಸ್ ಟು ಬಿಲೀವ್ ಹಿಮ್. ಸರಿ ಸರಿ ಅಂತ ಹೇಳ್ಬಿಟ್ಟು ನಾನು ಓಕೆ ಅಂತ ಹೇಳ್ಬಿಟ್ಟೆ. ಐ ಡಿಡ್ ನಾಟ್ ಈವನ್ ಕ್ವಶನ್ ಹಿಮ್. फिर हम थोड़ा और क्लोज आने लगे. ಅವ್ರ ಕ್ಲೋಸ್ ಆನೆ ಲಗ್ಗಿರುತ್ತೆ. ಆಮೇಲೆ ನಾವು ಒಂದೇ ಮನೆಯಲ್ಲೇ ಇರೋದನ್ನ ಸ್ಟಾರ್ಟ್ ಮಾಡಿದ್ವಿ. ಲಿವಿಂಗ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಅವರು ಗಂಡ ಅಂತ ಇರ್ತಾ ಇದ್ರು, ನಾವಿಬ್ರು ಇರ್ತಾ ಇದ್ವಿ. ಬೆಳಗ್ಗೆ ಎದ್ಬಿಟ್ಟು ಯಾವ ಥರ ನಾವು ಮನೆಯಲ್ಲಿ ಕೆಲಸ ಎಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋದು, ಎಲ್ಲರೂ ಬ್ಯುಸಿಯಾಗಿ ಇರ್ತಾ ಇದ್ವಿ. ಆ್ಯಕ್ಚುಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಇವರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಆ ಹುಡುಗನೂ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಬಟ್ ಆ ಹುಡುಗಿ ಮಾತ್ರನೇ ಮನೇಲಿ ಇರ್ತಾ ಇದ್ದಿದ್ದು. ನಾವು ಬ್ಯುಸಿಯಾಗಿ ಹೋಗ್ಬಿಟ್ಟು ಪೂರ್ತಿ ದಿನ ಕೆಲಸ ಮಾಡ್ಬಿಟ್ಟು ಬಂದು ರಾತ್ರಿ ಹೊತ್ತು ಫುಲ್ ಡಿನ್ನರ್ ಪಾರ್ಟಿ ಎಲ್ಲ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಆ ಮೂಮೆಂಟು ಸಹ. ಒಂದೇ ಕಡೆ ಇರೋದು, ಅಡುಗೆಗಳು ಮಾಡೋದು, ಒಂದೇ ಕಡೆ ಕುತ್ಕೊಂಡು ತಿನ್ನೋದು, ಒಂದೇ ಎಲ್ಲರೂ ಶಾಪಿಂಗ್ ಹೋಗೋದು, ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಏನೂ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇರಲಿಲ್ಲ, ಎಲ್ಲನೂ ಪಾಸಿಟಿವ್ ಆಗಿ ನಡೀತಾ ಇತ್ತು. ಹಂಗೆ ಒಂದು 4 ತಿಂಗಳು ಕಂಪ್ಲೀಟ್ ಆಯಿತು. ಆಮೇಲೆ ಸಡನ್ ಆಗಿ ಮತ್ತೆ ಇನ್ನೊಂದು ಶಾಕ್ ಬಂತು. ಏನಪ್ಪ ಅಂತ ಹೇಳಿದ್ರೆ ಇವರೇ ಹೇಳ್ತಾರೆ, ಬೋಲ್ನ. तो फिर फाइनली जो मेरा फ्रेंड शादी करके लाया था, उसके पेरेंट्स ने जो है इनके पेरेंट्स, मेरे दोस्त के पेरेंट्स पे आके घर पे फाइट करी कि आपकी लड़की आपके लड़के ने मेरी डॉटर को ज़बरदस्ती शादी करी है. ऐसे करके वो घर पे आके झगड़ा करने लग गए थे. तो इसने मुझे बोला कि अब हम यहाँ नहीं रह सकते क्योंकि इशू हो गया, घर पे फाइट हो रही है. तो इन लोगों ने क्या डिसाइड किया कि हम घर जाएंगे. ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ರಲ್ಲ, ಆ ಹುಡುಗಿಯವ್ರ ಮನೆ ಕಡೆಯವರು ಹುಡುಗನ ಮನೆಯಲ್ಲಿ ಹೋಗ್ಬಿಟ್ಟು ಜಗಳ ಮಾಡೋದನ್ನ ಶುರು ಮಾಡಿದ್ರಂತೆ. ಕಂಪ್ಲೇಂಟನ್ನು ಸಹ ಮಾಡಿಬಿಟ್ರು. ಸೊ ಇವರಿಬ್ರು ಅವಾಗ ಡಿಸೈಡ್ ಮಾಡಿದ್ರು, ಅಂದರೆ ಗಂಡ ಹೆಂಡತಿ ಡಿಸೈಡ್ ಮಾಡಿದ್ರು, ನಾವು ಇವಾಗ ಇಲ್ಲಿರೋದಕ್ಕೆ ಆಗಲ್ಲ. ಹುಡುಗ ಇದ್ದಾನಲ್ಲ, ಅವರು ದೊಡ್ಡನ್ನ ಮತ್ತೆ ಅತ್ತಿಗೆ ಬಂದ್ಬಿಟ್ಟು ಅವರಿಬ್ಬರನ್ನ ನಮ್ಮ ರೂಮಿಂದ ಕರ್ಕೊಂಡು ಹೋದ್ರು. ಮನೆಗೆ ಬಾ, ನಾವೆಲ್ಲನೂ ಮ್ಯಾನೇಜ್ ಮಾಡ್ತೀವಿ, ಏನೇ ಕಂಪ್ಲೇಂಟ್ಸ್ ಇದ್ರು ನಾವೆಲ್ಲನೂ ರಿಸಾಲ್ವ್ ಮಾಡ್ತೀವಿ, ನೀವಿಬ್ರು ಮದುವೆ ಮಾಡ್ಕೊಂಡಿದ್ದೀರಾ ತಾನೇ, ಒಟ್ಟಾಗಿರ್ತೀರಾ ತಾನೇ, ನಮಗೇನು ಪ್ರಾಬ್ಲಮ್ ಇಲ್ಲ. ಅವ್ರ ಮನೆಯವರು ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ, ಈ ಹುಡುಗಿ ಬಂದ್ಬಿಟ್ಟು ಹೇಳಬೇಕು ನಾವಿಬ್ರು ಪ್ರೀತಿ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ, ಹುಡುಗ ಒಳ್ಳೆಯವನು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಇಬ್ಬರನ್ನ ಅವರ ಅಣ್ಣ ಅತ್ತಿಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಾವಿಬ್ಬರೇ ಆಗ್ಬಿಟ್ವಿ ಆ ಮನೆಯಲ್ಲಿ. ನನಗಂತೂ ಒಂಥರ ಫೀಲ್ ಆಗ್ತಾ ಇತ್ತು, ಏನಪ್ಪ ಇವಾಗ ನಾವಿಬ್ಬರೇ ಇದ್ದೀವಿ ಅಂತ ಹೇಳ್ಬಿಟ್ಟು. ಆ ಸಿಚುವೇಶನಲ್ಲಿ ಆ ಟೈಮಲ್ಲಿ ನನಗೆ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಯಾರಾದರೂ ನಮ್ಮ ಜೊತೆ ಇರೋವಾಗ ಅದು ಬೇರೆ ಸಿಚುವೇಶನ್ ಆಗಿತ್ತು. ನಾವಿಬ್ಬರೇ ಇರೋವಾಗ ಒಂಥರ ನನಗೇನೋ ಮನಸ್ಸಲ್ಲಿ ಭಯ, ಅಯ್ಯೋ ಏನಪ್ಪ ನಾವಿಬ್ಬರೇ ಇದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ನನ್ನ ಮೈಂಡಲ್ಲಿನೂ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಅವಾಗ ನಾನು ಡಿಸೈಡ್ ಮಾಡಿದೆ, ನಮ್ಮ ತಮ್ಮನ್ನ ಇಲ್ಲಿ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾವಿಬ್ಬರೇ ಇರೋದು ಚೆನ್ನಾಗಿರಲ್ಲ, ನಮ್ಮ ತಮ್ಮನೂ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ತಮ್ಮನಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಬರ್ತೀಯಾ, ಗುರ್ಗಾವಲ್ಲಿ ನಾವು ಈ ಥರ ಇದ್ದೀವಿ, ನೀನು ಬಾಯ ನಿನಗೆ ಕೆಲಸ ಸಿಕ್ಬಿಡುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಅವನು ಸರಿ ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಫಸ್ಟ್ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನಿಗೂ ಹೇಳಿದೆ, ಈ ಥರ ನಾವು ಒಟ್ಟಾಗಿದ್ದೀವಿ. ಇವ್ರ ಬಗ್ಗೆನೂ ನಾನು ಅವಾಗಲೇ ಹೇಳಿಬಿಟ್ಟೆ ನಮ್ಮ ಅಮ್ಮನಿಗೆ, ಈ ಥರ ಹುಡುಗ ನಾವಿಬ್ರು ಒಟ್ಟಾಗೇ ಇದ್ದೀವಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ತಮ್ಮನ ಅಂದರೆ ಶಿವು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ನಮ್ಮ ಅಮ್ಮನೂ ಏನೂ ಅನ್ಲಿಲ್ಲ, ಸರಿ ಅಂತ ಅಂದರು. ನಮ್ಮ ತಮ್ಮನೂ ಕರ್ಕೊಂಡು ಹೋದೆ. ಆಮೇಲೆ ನಮ್ಮ ತಮ್ಮನೂ ಬಂದ್ಬಿಟ್ಟು ಮೇಲೆ ಏನಾದರೂ ಡಿಪೆಂಡ್ ಆದರೆ ಅರ್ಧ ಗಂಟೆಗೆ ಆಗೋ ಕೆಲಸ 2-3 ಗಂಟೆ ಅಂತೂ ಆಗಿ ಬಿಡುತ್ತೆ. ಸೊ ವೆಯ್ಟ್ ಮಾಡ್ತಾನೆ ಇರಬೇಕಾಗುತ್ತೆ. ಅರೆ ಜಲ್ದಿ ಆಜಾವ್. ಆಮೇಲೆ ನಿನ್ನಿಷ್ಟ ಅಂತ ಹೇಳಿದ್ರು. ನಾನು ನಮ್ಮ ತಮ್ಮನ್ನ ಕರ್ಕೊಂಡು ಬಂದ್ಬಿಟ್ಟು ಫಸ್ಟ್ ಅವನಿಗೆ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಹೇಳಿದ್ವಿ. पहले जॉब में ही वो सिलेक्ट हो गया था ना? बिल्कुल, फर्स्ट इंटरव्यू में अपने कैलिबर से वो सिलेक्ट हो गया था. इनका ब्रदर, मेरा ब्रदर इन लॉ
named Shiva. ಬಂದಿದೆ ತಡ, ಇಂಟರ್ವ್ಯೂ ಆಯಿತು, ಸೆಲೆಕ್ಟ್ ಆಗಿಬಿಟ್ಟ ಅಂತ ಒಂಥರ ಖುಷಿ ಆಗ್ತಾ ಇತ್ತು. ಆಮೇಲೆ ಎಲ್ಲನೂ ಒಟ್ಟಾಗಿದ್ವಿ, ಚೆನ್ನಾಗಿ ಎಲ್ಲನೂ ಹೋಗ್ತಾ ಇತ್ತು. ಆಮೇಲೆ ಏನಾಯಿತು ಗೊತ್ತಾ, ನಮ್ಮ ತಮ್ಮ ಆ್ಯಕ್ಚುಲಿ ತುಂಬ ಎಮೋಷ್ನಲ್ಲು, ನಾನೂ ಸಹ ತುಂಬ ಎಮೋಷ್ನಲ್ಲು. ಇವರೆಲ್ಲನೂ ಎಮೋಷ್ನಲ್ ಅಲ್ಲ, ತುಂಬ ಪ್ರಾಕ್ಟಿಕಲ್ ಆಗಿ ಎಲ್ಲನೂ ಥಿಂಕ್ ಮಾಡ್ತಾರೆ. ಒಂದ್ಸಲ ಏನಾಯಿತು ಗೊತ್ತಾ, ನಾನು ಕೆಲಸದಿಂದ ಹೋಗ್ಬಿಟ್ಟು ಅಡುಗೆ ಎಲ್ಲ ಮಾಡಿದ್ದೆ, ಬೆಂಡೆಕಾಯಿ ಮಾಡಿದ್ದೆ ಅವತ್ತು, ರೋಟಿನೂ ಸಹ ಮಾಡಿದ್ದೆ, ಸ್ವಲ್ಪ ರೈಸೂ ಸಹ ಮಾಡಿದ್ದೆ. ನಮ್ಮ ತಮ್ಮ ಸ್ವಲ್ಪ ಜಾಸ್ತಿ ಸಬ್ಜಿ ಎಲ್ಲ ಹಾಕ್ಕೊತಾ ಇದ್ದ. ಅದನ್ನ ನೋಡ್ಬಿಟ್ಟು ಇವರು ಕಾಮೆಂಟ್ ಹೊಡೆದ್ರು, ಸ್ವಲ್ಪ ಮಿಕ್ಸು ಎಲ್ಲನೂ ಖಾಲಿ ಮಾಡಬೇಡ ಅಂತ ಹೇಳ್ಬಿಟ್ಟು. ಅದು ನಮ್ಮ ತಮ್ಮನಿಗೆ ಬೇಜಾರಾಯಿತು. ये कौन सी बात है? वो सब्जी का ना वो फाइट होता है ना मेरे भाई के साथ, वो बता रही हो. तुमने बोला था कि थोड़ा सा बचाओ, सब्जी सब खत्म मत कर देना. अच्छा. ನಂಗೆ ಹೇಳಿದ ತಕ್ಷಣನೇ ನಮ್ಮ ತಮ್ಮನಿಗೆ ಒಂಥರ ಹರ್ಟ್ ಆಯ್ತು. ಹೋಗ್ತಾ ಅವನಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗೋದು ಸ್ಟಾರ್ಟ್ ಆಯ್ತು. ಅವಾಗ ಅವ್ನು ಡಿಸೈಡ್ ಮಾಡ್ದ, ನಾನು PGಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. I wanted to add something. ಹೇಳು. तो मैं एक्चुअली इसमें एक बात ऐड करना चाहता हूँ. जब इनका ब्रदर आया था और हम तीनों ಸ್ವಲ್ಪ रहते थे, ಜೋರಾಗಿ ಹೇಳಪ್ಪ, ಮೈಕ್ ಇಲ್ಲ. तो मैं इसमें एक बात ऐड करना चाहता हूँ कि जब इनका ब्रदर और हम सब इकट्ठे साथ रह रहे थे, तो मैं ये नहीं कहता कि मैं उसकी थाली में खाना कितना है, मेरा ये सोचना नहीं था. मेरा ये था कि एज ए रिस्पॉन्सिबल, और मेरे को जो चीज़ें मैंने देखी हैं, जैसे कि ठीक है वो थोड़ा सा केयरलेस था, केयरलेस नहीं था वो थोड़ा केयरलेस था, जैसे कि नहीं था. चलो थोड़ा सा ये कह सकते हैं केयरलेस नहीं होगा. वो जैसे खाने कि में हमारे घर में खाने की बात खुल नहीं के कर खाओ, रहा हूँ. खाने की बात ही है. इट इज नॉट ऑल ज्ञापक नहीं अबाउट, ಇಲ್ಲ. जस्ट लिसन. मैं थोड़ा सा ऐड कर रहा हूँ, हो सकता है मैं गलत हूँ, प्लीज यहाँ पे थोड़ा सा मैं politician व्यूवर्स को बताना चाहता हूँ. तो छोटी छोटी चीजों, ब्रदर इनका क्यों गया था मैं वो ऐड करता हूँ. कल को वो बेचारा वो भी वीडियो देखेगा. जैसे कि आप समझना, घर में एक मम्मी होती है, जैसे टॉवेल नहाने के बाद हमने इधर ड्रॉप कर दिया, वो मुझे दिखता था मेरी आईज से. खाना खाने के बाद प्लेट हो गया, कपड़े हैं हमारे बटे हैं इधर उधर पड़े हैं. मेरा काम क्या था कि जैसे कि मैंने ये चीज़ें मुझे अच्छी नहीं लगती थी, तो मैं छोटी छोटी चीज़ें जैसे देखता था कि कोई चीज़ है वो उसको वापस अपनी जगह नहीं रखना, ये सब थोड़ा थोड़ा मैं आई यूज टू टेल हिम कि ये थोड़ा सा ठीक करना है. मैं कहता आप अपनी चीज को संभालो. वो जैसे इधर पड़ा है वो 2 आवर्स तक या 1 आवर तक पड़ा है या 15 मिनट्स तक पड़ा है. 15 ईयर्स नहीं, वो चीज उधर पड़ी है, काफी देर तक पड़ी है. तो मैं उसको बोलता था, मेरा बोलना उसको बुरा लगता था. बोलूं जैसे तुम्हें भी तो बुरा लगता है. और वो जब रिप्लाई देते थे तो वो भी मुझे बुरा लगता था. ಊಟ ಮಾಡೋವಾಗ ಇವ್ರು ಆ ಥರ ಹೇಳಿದ್ದಕ್ಕೆ ಸ್ವಲ್ಪ ಅವನಿಗೆ ಒಂಥರ ಬೇಜಾರಾಯಿತು. ಅದಲ್ದಿರ ಅವನು ಬೇರೆ ಅಲ್ಲಲ್ಲಿ ಟವಲ್ ಇಡೋದು, ಎತ್ತಿಡಲ್ಲ, ಅದು ಇವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇವರು ಹೇಳ್ತಾ ಇದ್ರು, ಶಿವು ಅದೆತ್ತಿಡು ಇದೆತ್ತಿಡು ಅಂತ ಹೇಳ್ತಾ ಇದ್ರೆ ನನ್ನ ತಮ್ಮನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ತಮ್ಮ ಏನು ಮಾಡ್ದ, PGಗೆ ಹೋಗ್ಬಿಡ್ತೀನಿ ನಾನು ಅಂತ ಹಠ ಇಟ್ಕೊಂಡ್ಬಿಟ್ಟಿದ್ದ. ನನಗೊಂಥರ ಎಮೋಷ್ನಲ್ಲು, ಏನಪ್ಪ ನನ್ನ ತಮ್ಮ ನನ್ನ ಜೊತೆ ಇರಲ್ಲ ಅಂತ ಹೇಳ್ತಾ ಇದ್ದಾನೆ, ಏನಾಯಿತು ಏನು ಅಂತ ಹೇಳ್ಬಿಟ್ಟು ನಾನು ಅವನ್ನ ಪ್ಯಾಂಪರ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೆ. ಅವನ ಹತ್ರ ಕುತ್ಕೊಂಡು ಎಲ್ಲನೂ ಕೇಳ್ತಾ ಇದ್ದೆ, ಏನಾದರೂ ನಾನೇನು ತಪ್ಪು ಮಾಡಿದ್ನಾ, ಇವರೇನು ತಪ್ಪು ಮಾಡಿದ್ರ, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮಗೆ ಒಬ್ಬ ತಮ್ಮ ಇರೋದು. ಸೊ ಅವ್ನಿಗೇನಾದರೂ ಸ್ವಲ್ಪ ಚಿಕ್ಕ ಪುಟ್ಟದಾದರೆ ನನಗಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ನನ್ನ ತಮ್ಮ ಅದು ಇಷ್ಟ ನನಗೆ. ಸೊ ಅದೇನೋ ನನ್ನ ತಮ್ಮನ ಬಗ್ಗೆ ಹೇಳಿದಾಗ ನನಗೆ ನಾನು ಎಮೋಷ್ನಲ್ ಆಗಿಬಿಡ್ತೀನಿ. ಅದು ಅವ್ರಿಗೆ ಅರ್ಥ ಆಗಿಲ್ಲ. ನಮ್ಮ ತಮ್ಮ ತುಂಬ ಎಮೋಷ್ನಲ್. ಆ್ಯಕ್ಚುಲಿ ಅವನು ತುಂಬ ಪ್ರಾಕ್ಟಿಕಲ್ ಆಗಿ ಎಲ್ಲನೂ ಥಿಂಕ್ ಮಾಡಲ್ಲ, ತುಂಬ ಎಮೋಷ್ನಲ್, ಒಳ್ಳೆ ಮನಸ್ಸು. ಅವ್ನು ತಿನ್ನೋದ್ರಲ್ಲಿ ಯಾರಾದರೂ ಆ ಥರ ಅಂದ್ಬಿಟ್ರೆ ಒಂಥರ ಬೇಜಾರಾಯ್ತು ಅಷ್ಟೇ ಅವನಿಗೆ. अब मैं बताना चाहता हूँ कि शिवू, अगर आप ये वीडियो देख रहे हो और देखोगे, शिवू मेरा कोई इंटेंशन आपको हर्ट करना नहीं था, ना ही आपकी सिस्टर को, ना ही मेरी वाइफ को. बस शायद मेरा वे गलत लग गया होगा उसको. अदरवाइज आज भी हमारी बॉन्डिंग बहुत अच्छी है, हम बात करते हैं, वी हैव अ गुड बॉन्डिंग टू ईच अदर. मैं आपकी फैमिलीज में कितना जाता हूँ, योर फैमिली इज माय फैमिली. ಇವಾಗಿದೆ ಅದು ಬೇಡ, ಅವಾಗ ಸಿಚುವೇಶನ್ ಹೇಳ್ತಾ ಇದ್ದಿದ್ದು ಇವರು. हो जाता है, सिचुएशन थी थोड़ी वर्स हो गई थी and then ಅವನು ಹಠ ಇಟ್ಕೊಂಡ್ಬಿಟ್ಟಿದ್ದ, ನಮ್ಮಿಂದ ದೂರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ. ರಾತ್ರಿ ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟು PGಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವನಿಂದ ಓಡ್ತಾ ಇದ್ದೀನಿ, ಶಿವು ಹೋಗ್ಬೇಡ ಕಣೋ ಅಂತ ಹೇಳ್ಬಿಟ್ಟು ತುಂಬ ಎಮೋಷ್ನಲ್ ಆಗ್ಬಿಟ್ಟು. ಆವಾಗ ಇವ್ರನ್ನ ಇಟ್ಕೊಂಡು ನಾನು ಮುಗಿದಿ ನೋಡಿ, ಏನಕ್ಕೆ ನೀನು ನನ್ನ ತಮ್ಮನಿಗೆಲ್ಲ ಹಂಗೆ ಅಂತ ಹೇಳಿದ್ದು. ಫ್ರೆಂಡ್ ಜೊತೆ ನಾನಿರೋವಾಗ
ಎಲ್ಲನೂ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಅವ್ರು ಏನೇ ಮಾಡಿಲ್ಲ ಅಂದ್ರೆ ನಾನು ಎಲ್ಲನೂ ಮಾಡ್ತಾ ಇದ್ದೆ. ಬಟ್ ನನ್ನ ತಮ್ಮನ ಜೊತೆ ಇವ್ರು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವ್ರ ಮೇಲೆ ತುಂಬ ಕೋಪ ಮಾಡ್ಕೊತಾ ಇದ್ದೆ. ಆವಾಗ ನಮ್ಮಿಬ್ಬರಲ್ಲಿ ತುಂಬ ಕ್ಲಾಶಸ್ ಆಗೋದು ಶುರು ಆಯಿತು. ಲಿವಿಂಗ್ ರಿಲೇಷನಲ್ಲಿ ಇದ್ವಿ, ಆವಾಗ ತುಂಬ ಫೈಟ್ಸ್ ಆಗ್ತಾ ಇತ್ತಲ್ವ. ನಾನು ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದೆ, ನನ್ನ ತಮ್ಮನ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಾ ಇದ್ದೆ. ಸೊ ಆವಾಗ ಆ ಮನೆಯಿಂದ ಖಾಲಿ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಆವಾಗ ನಾನು ಮೆಂಟಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ, ಬೇಡಪ್ಪ ಈ ಥರ ಇರೋದು ಎಲ್ಲನೂ ನಮಗೆ ನೆಗೆಟಿವ್ ಆಗ್ತಾ ಇದೆ, ಒಳ್ಳೇದಂತೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟೆ ಬೆಂಗಳೂರಿಗೆ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಫೈನಲಿ ಬ್ರೇಕಪ್ ಬ್ರೇಕಪ್ ಅಲ್ಲ, ಡಿಸೈಡ್ ಮಾಡಿಬಿಟ್ಟೆ ಇವ್ರ ಜೊತೆ ನಾನು ಇರಲ್ಲ ಒಟ್ಟಾಗಿ ಅಂತ ಹೇಳ್ಬಿಟ್ಟು. ನಾನು ಹಠ ಹಿಡ್ಕೊಂಡ್ಬಿಟ್ಟೆ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇವರು ಆಮೇಲೆ ಓಕೆ ಅಂತ ಹೇಳಿದ್ರು. ನಂದು ಟ್ರೈನ್ದು ಟಿಕೆಟ್ ಎಲ್ಲನೂ ಇವರೇ ಬುಕ್ ಮಾಡಿ ಕೊಟ್ಟರು. ನಾನು ಆವಾಗ ಇವ್ರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟೆ. तो फाइनली हम तीनों सेपरेट हो गए थे. ये बैंगलोर चली गई थी मैडम अपने होम टाउन, ब्रदर इनका गुड़गांव में था और मैं अपनी जॉब को सर्वाइव कर रहा था, जो मुझे इश्यूज थे वो फेस कर रहा था. तो हम तीनों की कहानी इस तरह से सेपरेट हो गई थी. ಈ ರೀತಿ ನಾವೆಲ್ಲನೂ ಬೇರೆ ಬೇರೆ ಆಗ್ಬಿಟ್ವಿ. ನಾನು ಬೆಂಗಳೂರಿಗೆ ಹೋದ್ಮೇಲೂ ಸಹ ಇವ್ರು ಕಾಲ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ಇವ್ರು ಕಂಪ್ನಿಯಲ್ಲಿ ಕೆಲಸ ಬಿಟ್ಬಿಟ್ಮೇಲೆ ಬೆಂಗಳೂರಲ್ಲಿ ಬಂದು ಇರ್ತೀನಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ರು. ಆವಾಗ ನಮ್ಮ ಮನೆಯಲ್ಲೇ ಇವ್ರನ್ನ ಇಟ್ಕೊಂಡೆ. ಆವಾಗ ಏನೇನಾಯಿತು ಎತ್ತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಈ ಸ್ಟೋರಿ ತುಂಬ ಅಂದರೆ ತುಂಬ ಡ್ಯೂರೇಷನ್ ದೊಡ್ಡದಾಗ್ಬಿಟ್ಟಿದೆ ಅನಿಸುತ್ತೆ. ಸೊ ನಿಮಗೂ ಬೋರ್ ಆಗಬಾರ್ದು. ನೆಕ್ಸ್ಟ್ ಪಾರ್ಟಲ್ಲಿ ನಮ್ಮ ಮದುವೆ ಹೆಂಗಾಯಿತು, ನಮ್ಮ ಮನೆಯಲ್ಲಿ ಏನೇನು ಜಗಳ ಆಯಿತು ಅದೆಲ್ಲನೂ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬಿ ಬೋಲೋ. तो फाइनली ये इसको पार्ट को हम क्लोज करते हैं यहीं पे, और आशा करते हैं आपको हमारा ये पार्ट 1 आपको पसंद आया होगा, और अगर पसंद आया है तो हमारे इस चैनल को आप सब्सक्राइब कर सकते हैं, इसी आशा के साथ कि पार्ट 2 जल्दी लाएंगे. अब तब तक के लिए धन्यवाद. बाय बाय. थैंक यू. नमस्कार.